Shall we start with electrochemistry? हाँ. Introduction to electrochemistry. ಇದೇನೈತಲ್ರಿ, this entire chapter deals with relationship between two things. ಏನವು ಟೂ ಥಿಂಗ್ಸ್ ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ. ಯಾವ ಸಿಟಿ? ಎಲೆಕ್ಟ್ರಿಸಿಟಿ. Electrochemistry is the topic ಅಥವಾ is a branch of chemistry which deals with relationship between what and what? Chemical reactions and electricity. These two what two? Chemical reactions and electricity interact in two ways. ಅವು ಹೆಂಗೆ ಇಂಟರಾಕ್ಟ್ ಆಗ್ತಾವೆ? ಎರಡು ವೇ ಒಳಗೆ ಇಂಟರಾಕ್ಟ್ ಆಗ್ತಾವೆ. ಯಾವ ಎರಡು ವೇ ಅಂತಂದ್ರೆ, ಒಂದನೇದ್ದು certain chemical reactions create electricity. ಎರಡನೇ ಇಂಟರಾಕ್ಷನ್ ಅಲ್ಲ, electricity makes certain chemical reactions happen which wouldn't have happened otherwise. ಲಕ್ಷ ಕೊಟ್ಟು ಕೇಳ್ರಿ, ನಾನು ಏನು ಹೇಳಾಗತ್ತೆ. ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಎಲೆಕ್ಟ್ರಿಸಿಟಿ ಎರಡು ವೇ ಒಳಗೆ ಇಂಟರಾಕ್ಟ್ ಆಗ್ತಾವೆ. ಒಂದನೇದ್ದು ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಕ್ರಿಯೇಟ್ ಎಲೆಕ್ಟ್ರಿಸಿಟಿ, ಅಂದರೆ ಒಂದಿಷ್ಟು ರಿಯಾಕ್ಷನ್ಸ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗುತ್ತೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ. ಸೆಕೆಂಡ್ ವೇ ಒಳಗೆ ಅಂದ್ರೆ, ಸೆಕೆಂಡ್ ವೇ ಹೆಂಗೆ ಇಂಟ್ರಾಕ್ಟ್ ಆಗ್ತಾವು ಅಂದ್ರೆ, ಎಲೆಕ್ಟ್ರಿಸಿಟಿ ನೀವ ಕೊಟ್ಟು ಒಂದಿಷ್ಟು ರಿಯಾಕ್ಷನ್ಸನ್ನು ಮಾಡಿಸ್ಬೇಕು. ಗೊತ್ತಾಗತೈತಿ? ಒಂದೇದೇನು, ಒಂದಿಷ್ಟು ರಿಯಾಕ್ಷನ್ಸ್ ಆಗಿ ಎಲೆಕ್ಟ್ರಿಸಿಟಿನ ಏನು ಮಾಡ್ತಾವು? ಪ್ರೊಡ್ಯೂಸ್ ಮಾಡ್ತಾವೆ. ಇದು ಒಂದು ವೇ. ಎದುರು ನೋಡು ಇಂಟರಾಕ್ಷನ್, ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಎಲೆಕ್ಟ್ರಿಸಿಟಿ ನೋಡು. ಎರಡನೇ ವೇ ಏನು, ಒಂದಿಷ್ಟು ರಿಯಾಕ್ಷನ್ಸ್ ಏನು ಮಾಡಿದರೂ ಆಗ್ತಿರಂಗಿಲ್ಲ, ಅದಕ್ಕೆ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ನಾವು ಮಾಡಿಸ್ಬೇಕು. ಅವು ಓದ್ತಿರಂಗಿಲ್ಲ, ಕಪಾಳಕ್ಕೆ ಹೊಡೆದು ಓದಿಸ್ಬೇಕು. ನಾ ಆಗಂಗೇ ಇಲ್ಲ, A+B ಗಿವ್ C&D, ನಾ ಕೊಡಂಗಿಲ್ಲ, ನಾ C&D ಕೊಡಂಗಿಲ್ಲ. ಆವಾಗ ಎಲೆಕ್ಟ್ರಿಸಿಟಿ ಶಾಕ್ ಕೊಟ್ಟವಕ್ಕೆ ಕೊಡ್ತೀಯ ಏನಂತೀಯ ಅಂತ ಕೊಡಿಸೋದು. ಇದು ಎರಡನೇ ವೇ. ಒಂದನೇ ವೇ ಏನು, ಅವು ರಿಯಾಕ್ಟೆಂಟ್ಸ್ ಏನಾದವಲ್ಲ, ರಿಯಾಕ್ಟ್ ಆಗಿ ಏನು ಕೊಡ್ತಾವೆ? ಪ್ರಾಡಕ್ಟ್ಸನ್ನು ಕೊಟ್ಟು ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತಾವೆ. ಡಿಫ್ರೆನ್ಸ್ ಐತಿಲ್ರಿ ಎರಡದ್ರಾಗು? ದೇರ್ ಆರ್ ಟೂ ವೇಸ್ ಇನ್ ವಿಚ್ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಇಂಟರಾಕ್ಟ್. ಒಂದೇದೇನು, ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಕ್ರಿಯೇಟ್ ಎಲೆಕ್ಟ್ರಿಸಿಟಿ, ಅಂದ್ರೆ ಆ ರಿಯಾಕ್ಷನ್ಸ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಬರುತ್ತಾ. ಅರ್ಥ ಆಗತೈತಿ? ಎರಡನೇ ವೇ, ಒಂದಿಷ್ಟು ರಿಯಾಕ್ಷನ್ಸ್ ಏನು ಮಾಡಿದ್ರು ಆಗ್ತಿರಂಗಿಲ್ಲ, ಅವಕ್ಕೆ ನಾವು ಏನು ಮಾಡ್ತೀವಿ? ಎಲೆಕ್ಟ್ರಿಸಿಟಿ ಕೊಟ್ಟು ಆ ರಿಯಾಕ್ಷನನ್ನು ಮಾಡಿಸ್ತೀವಿ. ಆರ್ ಯು ಗೆಟಿಂಗ್ ದ ಡಿಫ್ರೆನ್ಸ್? ಓಕೆ, ಸೊ ಇವ ಹೆಂಗೆ ಅಂತ ನಾವು ಡಿಟೇಲಾಗಿ ಡಿಸ್ಕಸ್ ಮಾಡೋದು ಈ ಚಾಪ್ಟರ್ ಎಲೆಕ್ಟ್ರೋಕೆಮಿಸ್ಟ್ರಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಎಲೆಕ್ಟ್ರಿಸಿಟಿ? ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಫ್ಲೋ ಆಫ್ ಚಾರ್ಜ್ ಈಸ್ ಎಲೆಕ್ಟ್ರಿಸಿಟಿ. ಈ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸನ್ನ ನಾವು ಒಂದು ಟೈಪ್ ಆಫ್ ರಿಯಾಕ್ಷನ್ ಅಂತ ಕರಿತೀವಿ. ಅದು ಯಾವ ರಿಯಾಕ್ಷನ್? ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಸರ್ಟನ್ ಕೈಂಡ್ ಆಫ್ ರಿಯಾಕ್ಷನ್ಸ್ ಇನ್ವಾಲ್ವ್ ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್. ವಾಟ್ ಆರ್ ದೋಸ್ ರಿಯಾಕ್ಷನ್ಸ್? Those reactions are called redox reactions. Redox reactions. Reduction reaction ಅಂದ್ರೆ ಏನು? What is reduction? Gain of electrons is reduction. What is oxidation? Loss of electrons is oxidation. Loss, gain.
ಒಂದು ಎಲೆಕ್ಟ್ರಾನು ಇದರಿಂದ ಹಿಂಗೆ ಅನ್ಕೋರಿ. ಕನ್ಸಿಡರ್ 2 ಆಟಮ್ಸ್ ಎ ಮತ್ತು ಬಿ, 2 ಆಟಮ್ ಅದ ನನ್ನ ಕಡೆ. ಎ ಇಂದ ಒಂದು ಎಲೆಕ್ಟ್ರಾನ್ ಬಿಗೆ ಹೋದ್ರೆ, ಒಂದು ಎಲೆಕ್ಟ್ರಾನ್ ಎ ಇಂದ ಬಿಗೆ ಹೋದ್ರೆ ಎದು ಲಾಸ್ ಆಫ್ ಎಲೆಕ್ಟ್ರಾನ್ ಆಯ್ತು, ಬಿದು ಗೇನ್ ಆಫ್ ಎಲೆಕ್ಟ್ರಾನ್ ಆಯ್ತು. ಇಲ್ಲೇನು ರಿಯಾಕ್ಷನ್ ಆಯ್ತು ಅದಕ್ಕೆ ನಾನು ರೆಡಾಕ್ಸ್ ರಿಯಾಕ್ಷನ್ ಅಂತೀನಿ, ಬಿಕಾಸ್ ಎರಡೂ ಆಗತ್ತವಲ್ಲ. ಎ ಈಸ್ ಅಂಡರ್ ಗೋಯಿಂಗ್ ಆಕ್ಸಿಡೇಷನ್, ಬಿ ಈಸ್ ಅಂಡರ್ ಗೋಯಿಂಗ್ reduction. Overall reaction is redox reaction, and there is flow of electron from A to B. So certain chemical reactions create electricity ಅಂತ ನಾನು ಒಂದೇದು ಹೇಳಿದ್ದೆ. ರೆಡಾಕ್ಸ್ ರಿಯಾಕ್ಷನ್ ಒಳಗೆ ಟ್ರೂ ಆಗುತ್ತಾ? ಇದಕ್ಕೆ ಟ್ರೂ ಆಗುತ್ತಾ? ಒಂದು ಎಲಿಮೆಂಟಿಂದ ಇನ್ನೊಂದು ಎಲಿಮೆಂಟಿಗೆ ಒಂದು ಎಲೆಕ್ಟ್ರಾನ್ ಹೋತು, ಇದು ಯಾವುದು ಕಳ್ಕೊಂತು ಅದು ಆಕ್ಸಿಡೇಷನ್ ಆಯ್ತು, ಎದ್ರದ್ದು ಬಂತು ಅದ್ರದ್ದು ರಿಡಕ್ಷನ್ ಆಯ್ತು, ಓವರಾಲ್ ರಿಡಕ್ಷನ್ ಆಯ್ತು, ಸಾರಿ ಓವರಾಲ್ ರಿಡಾಕ್ಸ್ ರಿಯಾಕ್ಷನ್ ಆಯ್ತು. ಸೊ ಇದು ಕಳ್ಕೊಂತು ಇದು ಗೇನ್ ಮಾಡ್ತು ಅಂದರೆ ಇಲ್ಲಿಂದ ಇಲ್ಲಿ ಎಲೆಕ್ಟ್ರಾನ್ ಹೋತು, ಇಲ್ಲಿಂದ ಇಲ್ಲಿ ಹೋತು ಅಂದರೆ ಎಲೆಕ್ಟ್ರಾನ್ ಏನಾಯ್ತು? ಮೂವ್ ಆಯ್ತು. ಆ್ಯಂಡ್ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಈಸ್ ಎಲೆಕ್ಟ್ರಿಸಿಟಿ. ಸೊ ಆ ರಿಯಾಕ್ಷನ್ ಆಗೋದ್ರಿಂದ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಯ್ತು, ಪ್ರೊಡ್ಯೂಸ್ ಆಯ್ತು. ಹಾಂ, ಸೊ ಇದು ಒನ್ ವೇ. ಈಗೇನು ಮಾಡೋದು? ಎ ಅಂಡರ್ವೆಂಟ್ ಆಕ್ಸಿಡೇಷನ್, ಬಿ ಅಂಡರ್ವೆಂಟ್ ರಿಡಕ್ಷನ್. ಸೊ ಅಲ್ಲ ರಿಡಾಕ್ಸ್ ಆಯ್ತು. ಏನು ಮಾಡೋದು? ಎ ಮತ್ತು ಬಿನ ದೂರ ಇಟ್ಟು ಆ ಎರಡನ್ನೂ ಒಂದು ವೈರ್ಲೆಗ್ ಕನೆಕ್ಟ್ ಮಾಡಿಬಿಟ್ರೆ ಎಲೆಕ್ಟ್ರಿಸಿಟಿ ಬಂದ್ಬಿಡ್ತು. ಎ ಎಲೆಕ್ಟ್ರಾನನ್ನು ಕಳ್ಕೊಳಕತ್ತಿತ್ತ, ಬಿ ಎಲೆಕ್ಟ್ರಾನನ್ನು ಗೇನ್ ಮಾಡ್ಕೊಳಕತ್ತಿತ್ತು. ಸೊ ಆ ಎಲೆಕ್ಟ್ರಾನ್ ಸ್ವಲ್ಪ ಅದಕ್ಕೆ ಅಡ್ಡಾಡ್ಸೋದು ಅಂದರೆ ಹಿಂಗೆ ಬಂದ್ಬಿಡ್ತಿತ್ತು, ಅದು ಸ್ವಲ್ಪ ಅದಕ್ಕೆ ಡಿಸ್ಟೆನ್ಸ್ ಕ್ರಿಯೇಟ್ ಮಾಡೋದು. ಭಾಳಷ್ಟು ಬೀರ್ತಾವಿಲ್ಲ ಎಲೆಕ್ಟ್ರಾನ್ಸ್, ಒಂದೇ ತೋರಿಸೋ ಬದಲು ಇಷ್ಟು ತೋರಿಸಿಲ್ಲ ಅಂತ ಕೇಳಿದ್ರು. ಆ ಎ ಮತ್ತು ಬಿ ನಡು ಒಂದು ವೈರ್ ಕನೆಕ್ಟ್ ಮಾಡಿ, ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಪ್ಲಾಸ್ಟಿಕ್ ಬರಂಗಿಲ್ಲ, ಪ್ಲಾಸ್ಟಿಕ್ ಒಂದು ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಕಾಪರು, ಗೋಲ್ಡು ಇರ್ತಾವಲ್ಲ, ಗೋಲ್ಡ್ ಹೊರಗೆ ಯಾವ್ದು ಯೂಸ್ ಮಾಡ್ತಾರೆ? ದೊಡ್ಡ ದೊಡ್ಡ ಕೇಬಲ್. ಹಾಂ, ಹೊರಗೆ ಕಾಪರ್ ಯೂಸ್ ಮಾಡ್ತಾರೆ. ಅಲ್ಯೂಮಿನಿಯಂ ಕಾಪರ್ಸ್, ಅಲ್ಯೂಮಿನಿಯಂ ವೈರ್ಸ್ ಇರ್ತಾವಿಲ್ರಿ ಅವು. ಹಾಂ, ಸೊ ವಾಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಎ ಇಂದ ಬಿ ಕನೆಕ್ಟ್ ಮಾಡಿಬಿಟ್ರೆ ಎ ಇಂದ ಬಿ ಎಲೆಕ್ಟ್ರಾನ್ಸ್ ಹೋದು ಅಂದ್ರೆ ಅಲ್ಲಿ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಯ್ತು. ಹಾಂ, ಸೊ ಇದು ರೆಡಾಕ್ಸ್ ರಿಯಾಕ್ಷನ್ಲೇ ನಾನು ಇದನ್ನು ಹೇಳ್ಬೋದು, ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಕ್ರಿಯೇಟ್ ಎಲೆಕ್ಟ್ರಿಸಿಟಿ. ಸೊ ರೆಡಾಕ್ಸ್ ರಿಯಾಕ್ಷನ್ಸ್ ನಾವು ಆಲ್ರೆಡಿ ಕಲ್ತೀವಿ, ಇದರಿಂದ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಮಾಡ್ಬೋದು ಅಥವಾ ಪ್ರೊಡ್ಯೂಸ್ ಮಾಡಬಹುದು ಅಂತ ನಮಗೆ ಈಗ ಅರ್ಥ ಆಯ್ತು. ಹಾಂ, ಸೆಕೆಂಡ್ ಕೇಸ್ ಹಿಂಗೆ ಅನ್ಕೋರಿ. ಇಲ್ಲೇ ಮತ್ತು ಎ ಐತಿ, ಇಲ್ಲೇ ಬಿ ಐತಿ. ಆಗಲೇ ಏನಾಗ್ತಿತ್ತು? ಎ ವಾಸ್ ಲೂಸಿಂಗ್ ಎಲೆಕ್ಟ್ರಾನ್, ಬಿ ವಾಸ್ ಗೇನಿಂಗ್ ಎಲೆಕ್ಟ್ರಾನ್. ಇಲ್ಲೇ ಅದ ಮಾಡಕ್ಕೆ ಹೊಂಟಿನ ಅದು ಆಗ್ಬೋದು. ಎ ಡಸ್ ನಾಟ್ ವಾಂಟ್ ಟು ಲೂಸ್ ಎಲೆಕ್ಟ್ರಾನ್, ಬಿ ಡಸ್ ನಾಟ್ ವಾಂಟ್ ಟು ಗೇನ್ ಎಲೆಕ್ಟ್ರಾನ್, ಬಟ್ ವಿ ವಾಂಟ್ ದೆಮ್ ಟು ಹ್ಯಾಪನ್. ವಿ ವಾಂಟ್ ಎ ಟು ಲೂಸ್ ಎಲೆಕ್ಟ್ರಾನ್, ವಿ ವಾಂಟ್ ಬಿ ಟು ಗೇನ್ ಎಲೆಕ್ಟ್ರಾನ್, ಬಟ್ ಎ ಇಟ್ ಸೆಲ್ಫ್ ಡಸ್ ನಾಟ್ ವಾಂಟ್ ಟು ಲೂಸ್, ಬಿ ಇಟ್ ಸೆಲ್ಫ್ ಡಸ್ ನಾಟ್ ವಾಂಟ್ ಟು ಗೇನ್. ಅವಕ್ಕೆ ಬೇಡ, ಯಾಕಂದ್ರೆ ಅವು ಸ್ಟೇಬಲ್ ಅದಾವು. ಈಗ ಎಣ್ಣೆ ಎಲೆಕ್ಟ್ರಾನ್ ಯಾಕೆ ಕಳ್ಕೊತೈತಿ? Cl ಎಲೆಕ್ಟ್ರಾನ್ ಯಾಕೆ ತೊಗೊತೈತಿ? ಎಣ್ಣೆ ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಅದು 11 10 ಆಗಿ ಸ್ಟೇಬಲ್ ಆಗುತ್ತೆ. ಕ್ಲೋರಿನ್ ಎಲೆಕ್ಟ್ರಾನ್ ಒಂದು ತೊಗೊಂಡ್ರೆ 17 18 ಆಗಿ ಸ್ಟೇಬಲ್ ಆಗುತ್ತೆ. ಸೊ ಅವು ದೇ ಆರ್ ರೆಡಿ ಟು ಲೂಸ್ ಆ್ಯಂಡ್ ಗೇನ್. ಸೋಡಿಯಂ ಇಸ್ ರೆಡಿ ಟು ಲೂಸ್, ಕ್ಲೋರಿನ್ ಇಸ್ ರೆಡಿ ಟು ಗೇನ್. ಸೊ ಅವಾಗ ತಾವು ಆಗ್ತಾವೆ. ಈಗೇನಾಗ್ತದೆ? ಈಗ ಎಂಥ ಕೇಸ್ ಐತೆ ಅಂದರೆ ಎಕ್ಕೂ ಎಲೆಕ್ಟ್ರಾನ್ ಕಳ್ಕೊಳ್ಳೋ ಮನಸ್ಸಿಲ್ಲ, ಬಿಗೆ ಎಲೆಕ್ಟ್ರಾನ್ ತೊಗೊಳ್ಳೋ ಮನಸ್ಸಿಲ್ಲ. ನಾವೇನು ಮಾಡಾಕ್ತೀವಿ? ಇಲ್ಲೊಂದು ನಡು ಬ್ಯಾಟರಿ ಅಥವಾ ಏನೊಂದು ಹಚ್ಚಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ಏನು ಮಾಡಾಕ್ತೀವಿ ಅಂದ್ರೆ ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿ ಎ ಇಂದ ಎಲೆಕ್ಟ್ರಾನ್ಸನ್ನು ಪುಲ್ ಮಾಡಿ ಬೀಕ ಎಲೆಕ್ಟ್ರಾನನ್ನು ಪುಷ್ ಮಾಡಾಕತ್ತೀವಿ. ಇಲ್ಲಿಂದ ಪುಲ್ ಮಾಡಿ ಇಲ್ಲೇ ಪುಷ್ ಮಾಡಾಕತ್ತೀವಿ ವಿತ್ ದ ಹೆಲ್ಪ್ ಆಫ್ ವಾಟ್? ಎಲೆಕ್ಟ್ರಿಸಿಟಿ. ಎ ಇಂದ ಎಲೆಕ್ಟ್ರಾನನ್ನು ಪುಲ್ ಮಾಡಿ ಬಿಗ ಎಲೆಕ್ಟ್ರಾನನ್ನು ಪುಷ್ ಮಾಡಾಕತ್ತೀವಿ. ವಿ ಆರ್ ಯೂಸಿಂಗ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಸಿಟಿ. ಇದು ಸೆಕೆಂಡ್ ಕೇಸ್ ಆತ. ಎಲೆಕ್ಟ್ರಿಸಿಟಿ ಮೇಕ್ಸ್ ಸರ್ಟನ್
chemical reactions happen which wouldn't have happened otherwise. Which wouldn't have happened otherwise ಅಂದ್ರೆ ಈ ಎಲೆಕ್ಟ್ರಿಸಿಟಿ ಇದ್ದಿದ್ದಿಲ್ಲ ಅಂದ್ರೆ ಆ ರಿಯಾಕ್ಷನ್ ಆಗ್ತಿರ್ಲಿಲ್ಲ. ಅರ್ಥವಾಗ್ತದೆ? ಸೊ ದೀಸ್ ಆರ್ ದ ಟೂ ವೇಸ್ ಇನ್ ವಿಚ್ chemical reactions and electricity interact, and this is what we will be studying in this chapter in detail. Okay, this was very basic introduction of electrochemistry. ಈಗ ನಾ ಇಫ್ ಐ ಆಸ್ಕ್ ಯು, ನಿನ್ನೆ ಒಂದು ಸಣ್ಣ ಕೆಲಸ ಹೇಳಿದ್ದೆ ನಿಮ್ಗೆ. ನಿನ್ನೆ ಏನು ಹೇಳಿದ್ದೆ? ಕೆಮಿಕಲ್ ಕೈನೆಟಿಕ್ಸ್ ಮುಗಿದ ಮೇಲೆ ಏನು ಹೇಳಿದ್ದೆ? ಹೋಗಿ ಡೇನಿಯಲ್ ಸೆಲ್ಲನ್ನು ಒಮ್ಮೆ ಹಂಗೆ ಒಂದೆರಡು ಮೂರು ಪೇಜ್ ಹೊಳಿಸಿ ಒಮ್ಮೆ ಹಂಗೆ ನೋಡ್ಕೊಂಡು ಬರ್ರಿ ಅಂತ ಹೇಳಿದ್ದೆ. ನೋಡ್ಕೊಂಡು ಬಂದಿರಿ? ಹಾಂ. ಈಗ ನನಗೆ ಹೇಳ್ರಿ, ಆ ಡೇನಿಯಲ್ ಸೆಲ್ 1ನೇ ಕ್ಯಾಟಗರಿ ಒಳಗೆ ಬರುತ್ತೋ ಏನು 2ನೇ ಕ್ಯಾಟಗರಿ ಒಳಗೆ ಬರುತ್ತೋ? ಹಾಂ, ಫಸ್ಟ್ ಕ್ಯಾಟಗರಿ. ಡೇನಿಯಲ್ ಸೆಲ್ is an example of galvanic cell. Galvanic cell is of first category. ಎದಕ್ಕ ಅಂತ ನಾವೀಗ ಡಿಸ್ಕಸ್ ಮಾಡೋನು. ಇದನ್ನೇನು ಬರ್ಕೊಂತೀರೇನ್ರಿ ನೀವು? ಬ್ಯಾಡಲ್ಲ, ನಿಮ್ಗೆ ಗೊತ್ತಾತಲ್ಲ ಹೌ ಎಲೆಕ್ಟ್ರೋಕೆಮಿಸ್ಟ್ರಿ ವರ್ಕ್ಸ್ ಅಲ್ಲ, ಹೌ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಇಂಟರ್ಯಾಕ್ಟ್. ಸೊ ಸ್ವಲ್ಪ ಈಗ ನಾನು ಇದನ್ನು ತೊಗೊಂಬರ್ತೀನಿ ವಾಪಸ್. ಡಿಸ್ಕಷನ್ ಆಫ್ ಡೇನಿಯಲ್ ಸೆಲ್. ಡೇನಿಯಲ್ ಸೆಲ್ ಹೆಂಗಿತ್ತು? ಒಂದು ಜಿಂಕ್ ರಾಡ್ ಇತ್ತು. ಪ್ಲೀಸ್ ಸ್ಟಾಪ್ ಟಾಕಿಂಗ್. ಇಟ್ ವಾಸ್ ಡಿಪ್ಡ್ ಇನ್ zinc rod was dipped in zinc sulfate. Copper rod was dipped in copper sulfate. ಮಾತು ನಿಲ್ಲಿಸ್ಬೇಕಲ್ಲೇ ಹಿಂದೆ. ಜಿಂಕ್ ರಾಡ್ ಡಿಪ್ಡ್ ಇನ್ ಜಿಂಕ್ ಸಲ್ಫೇಟ್, ಕಾಪರ್ ರಾಡ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್. ಇವನ್ ಎರಡೂ ಒಂದು ವೈರ್ಲೆ ಕನೆಕ್ಟ್ ಮಾಡಿಬಿಟ್ರೆ electrons started moving from zinc to copper. Under certain chemical reactions produce electricity. Illinda ಇಲ್ಲಿ electrons ಹೊಂಟಾವು ಅಂದ್ರೆ movement of electrons. Movement of electrons is electricity. So ಇದು ಫಸ್ಟ್ ಕೇಸು, ಸೆಕೆಂಡ್ ಕೇಸು? ಈ ರಿಯಾಕ್ಷನ್ ಆಗುವುದರಿಂದ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗತೈತಿ. ಸೊ ರಿಯಾಕ್ಷನ್ ಆಗೋದ್ರಿಂದ ಅಂದೇನ ಇಲ್ಲಿ ರಿಯಾಕ್ಷನ್ ಆಬ್ವಿಯಸ್ಲಿ ರೆಡಾಕ್ಸ್ ರಿಯಾಕ್ಷನ್. ರೆಡಾಕ್ಸ್ ಅಂದ್ರೆ ಅಲ್ಲಿ ರಿಡಕ್ಷನು ಆಗ್ತಿರ್ತೈತಿ, ಆಕ್ಸಿಡೇಷನು ಆಗ್ತಿರ್ತೈತಿ. ಇದನ್ನ ಯಾಕೆ ನಾನು ಓದ್ಕೊಂಬರ್ರಿ ನಿನ್ನೆ ಅಂದೆ ಅಂದ್ರೆ ನೀವು ಹೇಳ್ಬೇಕು ಈಗ ಆಕ್ಸಿಡೇಷನ್ ರಿಯಾಕ್ಷನ್ ಯಾವುದು, ರಿಡಕ್ಷನ್ ರಿಯಾಕ್ಷನ್ ಯಾವುದು, ಓವರ್ ಆಲ್ ರಿಯಾಕ್ಷನ್ ಯಾವುದು. ಅಷ್ಟೆಲ್ಲ ಓದಿಲ್ಲ ನಾವು. ಓಕೆ, ನಮ್ಗೆ ಗೊತ್ತಾಯ್ತು ಈಗ ಬರೀನಂತ ರಿಯಾಕ್ಷನ್ಸ್. ಫಸ್ಟ್ ಆಫ್ ಆಲ್ ಎಲೆಕ್ಟ್ರಾನ್ಸ್ ಇಲ್ಲಿಂದ ಇಲ್ಲಿ ಯಾಕೆ ಹೋದು? ಇಲ್ಲಿಂದ ಇಲ್ಲಿ ಯಾಕೆ ಬರಲಿಲ್ಲ? ಜಿಂಕಿಂದ ಕಾಪರಿಗೆ ಯಾಕೆ ಹೋದ್ವು? ಕಾಪರಿಂದ ಜಿಂಕಿಗೆ ಯಾಕೆ ಬರಲಿಲ್ಲ? ಕಾಪರ್ ಹ್ಯಾಸ್ ಅ ಸ್ಟ್ರಾಂಗರ್ ಪುಲ್ ಫಾರ್ ಎಲೆಕ್ಟ್ರಾನ್ಸ್ ಆಸ್ ಕಂಪೇರ್ಡ್ ಟು ಜಿಂಕ್. ಎದಕ್ಕಂದ್ರೆ ಸ್ಟ್ಯಾಂಡರ್ಡ್ ರಿಡಕ್ಷನ್ ಪೊಟೆನ್ಷಿಯಲ್ ಬಗ್ಗೆ ಮಾತಾಡಿದ್ವಿ ಏನೇನ್ರಿ ನಾವು? ರಿಡಾಕ್ಸ್ ರಿಯಾಕ್ಷನ್ಸ್ ಮಾತಾಡಿದ್ವಿ. ಇದ್ರ 0.34. ಓಕೆ, ಇದ್ರ ಬಗ್ಗೆ ಡಿಸ್ಕಷನ್ ಬಂದಿಲ್ಲ ಹೋದ ವರ್ಷ ಅಂದ್ರೆ ತಲೆ ಕೆಡಿಸ್ಕೊಬೇಡ್ರಿ, ಇದ್ರಾಗ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋರು ಅದೀವಿ. ಓಕೆ, ಸದ್ಯ ನಿಮ್ಗೆ ಇಷ್ಟ ಆಗಿರಲಿ. ಕಾಪರ್ ಹ್ಯಾಸ್ ಅ ಸ್ಟ್ರಾಂಗರ್ ಪುಲ್ ಫಾರ್ ಎಲೆಕ್ಟ್ರಾನ್ಸ್ ಆಸ್ ಕಂಪೇರ್ಡ್ ಟು. ಓಕೆ, ಸೊ ಇಲ್ಲಿಂದ ಇಲ್ಲೇ ಎಲೆಕ್ಟ್ರಾನ್ಸ್ ಹೋದು. ಸೊ ನಾನು ಏನು ಬರೀತೀನಿ ಇಲ್ಲೇ ರಿಯಾಕ್ಷನ್ಸ್ ಬರೀನಿ. ಇಲ್ಲೇ ಲೆಫ್ಟ್ ಕಂಪಾರ್ಟ್ಮೆಂಟ್, ರೈಟ್ ಕಂಪಾರ್ಟ್ಮೆಂಟ್ ಎರಡಿದ್ವು, ಕರೆಕ್ಟ್? ಲೆಫ್ಟ್ ಒಳಗೆ ಜಿಂಕ್ ಇನ್ ಜಿಂಕ್ ಸಲ್ಫೇಟ್, ರೈಟ್ ಒಳಗೆ ಕಾಪರ್ ಇನ್ ಕಾಪರ್ ಸಲ್ಫೇಟ್. ಇಲ್ಲಿ ಎರಡು ಹಾಫ್ ಸೆಲ್ ಇದ್ದು, ಒಂದು ಆಕ್ಸಿಡೇಷನ್ ಹಾಫ್ ಸೆಲ್, ಒಂದು ರಿಡಕ್ಷನ್ ಹಾಫ್ ಸೆಲ್. ಆಕ್ಸಿಡೇಷನ್ ಹಾಫ್ ಸೆಲ್ ಯಾವುದು? ಲೆಫ್ಟ್ ರೈಟ್? ಲೆಫ್ಟ್. ಜಿಂಕ್ ಇನ್ ಜಿಂಕ್ ಸಲ್ಫೇಟ್ ಈಸ್ ಆಕ್ಸಿಡೇಷನ್ ಹಾಫ್ ಸೆಲ್. ಅಲ್ಲಿ ಏನು ರಿಯಾಕ್ಷನ್ ಆಗುತ್ತೆ? ಆಕ್ಸಿಡೇಷನ್ ಆಗುತ್ತಲ್ಲೇ. ಆಕ್ಚುಲ್ ರಿಯಾಕ್ಷನ್ ಏನಾಗುತ್ತೆ? ಜಿಂಕ್
gives Zn plus 2 electrons. Am I right? ಜಿಂಕ್ ರಾಡ್ ಇದ್ದಿದ್ದು ಸಾಲಿಡ್ ಇದ್ದಿದ್ದು ಸೊಲ್ಯೂಷನ್ ಒಳಗೆ ಹೋಗುತ್ತಾ? ಜಿಂಕ್ ಸಲ್ಫೇಟ್ ಒಳಗೆ. ಸೊ ಇದು ಅಕ್ವಿಯಸ್. 2 ಎಲೆಕ್ಟ್ರಾನ್ ಕಳ್ಕೊಂತು. ಆ 2 ಎಲೆಕ್ಟ್ರಾನ್ ಯಾವ್ದು ತಗೊಂತೈತಿ? ಕಾಪರ್. ಅದು ಎಲ್ಲ ಆಗುತ್ತೆ? ರಿಡಕ್ಷನ್ ಹಾಫ್ ಸೆಲ್ನಾಗ ಆಗುತ್ತಾ? ಸೊ ರಿಡಕ್ಷನ್ ಹಾಫ್ ಸೆಲ್ನಾಗ ಏನು ರಿಯಾಕ್ಷನ್? Cu plus 2 ಹೇಳ್ರಿ, ಮುಂದೆ ಹೇಳ್ರಿ, ಪ್ಲಸ್ 2 ಎಲೆಕ್ಟ್ರಾನ್ಸ್ ಗಿವ್ಸ್ Cu. ಇದು ಅಕ್ವಿಯಸ್, ಇದು ಸಾಲಿಡ್. ಕರೆಕ್ಟ್? ಜಿಂಕ್ ಇದ್ದಿದ್ದು Zn plus 2 ಆಗಿ 2 ಎಲೆಕ್ಟ್ರಾನನ್ನು ಕಳ್ಕೊಂತು. ಆ 2 ಎಲೆಕ್ಟ್ರಾನನ್ನು ಕಾಪರ್ ತಗೊಂಡು Cu plus 2 ಇದ್ದಿದ್ದು Cu ಆಯ್ತು. ಜಿಂಕ್ ಈಸ್ ಅಂಡರ್ ಗೋಯಿಂಗ್ ರಿಡಕ್ಷನ್, oxidation, because the loss of electrons is oxidation. Copper is undergoing reduction because it is gaining electrons, and gain of electrons is reduction. So ಇಲ್ಲಿ oxidation ಆಗತೈತಿ, ಇಲ್ಲಿ reduction ಆಗತೈತಿ. Overall reaction redox reaction. Overall reaction ಬರೀರಿ ಹೆಂಗೆ ಬರೀತೀರಿ? ಆ್ಯಡ್ ಮಾಡೋದು. when you add 1 and 2 ಏನಾಗುತ್ತೆ? 2 electrons cancels. Zn plus Cu plus 2 gives Zn plus 2 plus Cu. ಇದೇನು? ಸಾಲಿಡ್. ಇದು ಅಕ್ವಿಯಸ್, ಇದು ಅಕ್ವಿಯಸ್, ಇದು ಸಾಲಿಡ್. ಕರೆಕ್ಟ್? ದಿಸ್ ಇಸ್ ದ overall reaction of Daniell cell. Am I right? Yes, sir. Daniell cell is a type of galvanic cell, and galvanic cell the kelsa ena, it produces electricity with the help of chemical reactions. ಈ ಕೆಮಿಕಲ್ ರಿಯಾಕ್ಷನ್ ಇಂದ ಎಲೆಕ್ಟ್ರಿಸಿಟಿನ ಪ್ರೊಡ್ಯೂಸ್ ಮಾಡ್ತದೆ. ಹೆಂಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತು ಅಂತ ನೀವು ಕೇಳಿದ್ರೆ, ಹೆಂಗೆ ಪ್ರೊಡ್ಯೂಸ್ ಮಾಡ್ತು? ಜಿಂಕ್ ಎಲೆಕ್ಟ್ರಾನನ್ನು ಕಳ್ಕೊಂತು, ಕಾಪರ್ ಎಲೆಕ್ಟ್ರಾನನ್ನು ಗೇನ್ ಮಾಡ್ತು. ಸೊ ಹಿಂಗದು ಏನಾಯ್ತು? ಮೂವ್ ಆಯ್ತು. ಥ್ರೂ ಅ ವೈರ್ ಮೂವ್ ಆಯ್ತು ಅಂದ್ರೆ, ಥ್ರೂ ಅ ವೈರ್ ಎಲೆಕ್ಟ್ರಾನ್ಸ್ ಮೂವ್ ಆಗತ್ತ ಅಂದ್ರೆ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಯ್ತು. ಸೊ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಅಥವಾ ಪ್ರೊಡ್ಯೂಸ್ ಆಗೋ ಹಂಗೆ ಮಾಡಿದ್ದ ಈ ರಿಯಾಕ್ಷನ್. ಸೊ ದಿಸ್ ರಿಯಾಕ್ಷನ್ ಪ್ರೊಡ್ಯೂಸ್ಡ್ ಎಲೆಕ್ಟ್ರಿಸಿಟಿ. ಸೊ ಇದು ಫಸ್ಟ್ ಕ್ಯಾಟಗರಿ. ಸೊ ಇದು ಯಾವ ಸೆಲ್? ಫಸ್ಟ್ ಕ್ಯಾಟಗರಿ ಯಾವ ಸೆಲ್? ಗ್ಯಾಲ್ವನಿಕ್ ಸೆಲ್. ಲಕ್ಷ ಕೊಡ್ರಿ. ಎಲೆಕ್ಟ್ರೋಲಿಟಿಕ್ ಸೆಲ್ಸ್ ಅಂತ ಬರ್ತಾವೆ. ಫಸ್ಟ್ ಕ್ಯಾಟಗರಿ, ಸೆಕೆಂಡ್ ಕ್ಯಾಟಗರಿ ಎರಡು ಬರ್ತಿದ್ದೆ ನಾನು. ಒಂದೇದೇನು ಬರ್ತಿದ್ದೆ? ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಕ್ರಿಯೇಟ್ ಎಲೆಕ್ಟ್ರಿಸಿಟಿ ಅಂತ ಬರ್ತಿದ್ದೆ. ಇವನ್ನ ಮಾಡು ಗ್ಯಾಲ್ವನಿಕ್ ಸೆಲ್ಸ್. ಎರಡನೇದೇನು ಬರ್ತಿದ್ದೆ? ಎಲೆಕ್ಟ್ರಿಸಿಟಿ ಮೇಕ್ಸ್ ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಹ್ಯಾಪನ್ ವಿಚ್ ವುಡಂಟ್ ಹ್ಯಾವ್ ಹ್ಯಾಪನ್ ಅದರ್ವೈಸ್. ಅವು ಎಲೆಕ್ಟ್ರೋಲಿಟಿಕ್ ಸೆಲ್ಸ್. ಎರಡು ಟೈಪ್ ಸೆಲ್ಸ್ ಬರ್ತಾವ್ರಿ ಇಲ್ಲಿ. ಸೆಲ್, CELL ಸೆಲ್, ಎರಡು ಟೈಪ್ ಬರ್ತಾವೆ. ಯಾವ್ಯಾವು? ಗ್ಯಾಲ್ವನಿಕ್ ಸೆಲ್, ಎಲೆಕ್ಟ್ರೋಲಿಟಿಕ್ ಸೆಲ್. ಗ್ಯಾಲ್ವನಿಕ್ ಸೆಲ್ದ ಕೆಲಸ ಏನು? ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ಯೂಸ್ ಮಾಡಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡೋದು. ಎಲೆಕ್ಟ್ರೋಲಿಟಿಕ್ ಸೆಲ್ದ ಕೆಲಸ ಏನು? ಎಲೆಕ್ಟ್ರಿಸಿಟಿ ಯೂಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ಸ್ ಅನ್ನು ಮಾಡಿಸೋದು. ಅಥವಾ ಹಿಂಗೆ ಅನ್ಬೋದು, ಲಕ್ಷ ಕೊಡ್ರಿ. ಗ್ಯಾಲ್ವನಿಕ್ ಸೆಲ್ ಕನ್ವರ್ಟ್ಸ್ chemical energy to electrical energy. Electrolytic cell converts electrical energy to chemical energy. Correct? Yes, sir. ಈ ಎರಡು ಸೆಲ್ ಬಗ್ಗೆ ಇನ್ನು ಸ್ವಲ್ಪ ಬಿಟ್ಟು ಡಿಸ್ಕಷನ್ ಮಾಡೋಣ ಅಂತ. ಈಗ ಇದ್ರ ಬಗ್ಗೆ ಇನ್ನು ಸ್ವಲ್ಪ ಡಿಸ್ಕಷನ್ ಮಾಡೋದೈತೆ. ಇದ್ರ ಬಗ್ಗೆ, ಈ ಗ್ಯಾಲ್ವನಿಕ್ ಸೆಲ್ ಬಗ್ಗೆ. ಗ್ಯಾಲ್ವನಿಕ್ ಸೆಲ್ ಒಳಗೆ ನಾವು ತೊಗೊಂಡಿರೋ ಎಕ್ಸಾಂಪಲ್ ಡೇನಿಯಲ್ ಸೆಲ್. ಇದ್ರ ಬಗ್ಗೆ ಇಲ್ಲೇ ಹೆಂಗಿತ್ತು? ಸಾಲ್ಟ್ ಬ್ರಿಡ್ಜ್ ಒಂದಿಂದ ಇನ್ನೊಂದೇನೋ ಇತ್ತು, ನೆನಪೈತನ್ರಿ? ಇದು ಕವರ್ ಆಗತ್ತಲ್ರಿ ವಿಡಿಯೋದಾಗ? ಇದು ಲಾಸ್ಟ ಇಲ್ಲಿ ಥರ ಬರುತ್ತೆ. ಹಾಂ, ಓಕೆ, ಲಕ್ಷ ಕೊಡ್ರಿ. ಹಿಂಗೇನಿತ್ತಿಲ್ಲ, ಜಿಂಕ್ ರಾಡ್ ಇನ್ ಜಿಂಕ್ ಸಲ್ಫೇಟ್ ಇತ್ತು, ಆಮೇಲೆ ಕಾಪರ್ ರಾಡ್ ಇನ್ ಕಾಪರ್ ಸಲ್ಫೇಟ್ ಇತ್ತು. ಹಿಂಗೆ ವೈರ್ಲೆ ಕನೆಕ್ಟ್ ಮಾಡಿದಾಗ ಹಿಂಗೆ ಎಲೆಕ್ಟ್ರಿಸಿಟಿ ಎಲ್ಲಿಂದ ಎಲ್ಲಿ ಹೊಂಟಿತ್ತು? ಜಿಂಕಿಂದ ಕಾಪರಿಗೆ, ಸಾರಿ, ಎಲೆಕ್ಟ್ರಾನ್ಸ್ ಜಿಂಕಿಂದ ಕಾಪರಿಗೆ ಹೊಂಟಿದ್ವು. ಹಾಂ, ಇಲ್ಲೇ ಒಂದು ಹಿಂಗೆ ಒಂದು ಉಲ್ಟಾ ಯೂಟ್ಯೂಬ್ ಟ್ಯೂಬ್
ಇನ್ವರ್ಸ್ ಉಲ್ಟಾ ಐತಿಲ್ಲ ಅದು ಯು ಹಿಂಗೆ ಅದನ್ನು ಹಿಂಗೆ ಮಾಡಿ ಹಿಂಗೆ ಇಡೋದು ಹಾರ್ಸ್ ಶೂ ಮ್ಯಾಗ್ನೆಟ್ ಹಾಂ ಅದನ್ನು ಹಿಂಗೆ ಒಯ್ದಿಟ್ಟಿವಿ ಅದು ಕರ್ವ್ ಇರುತ್ತೆ ನೀ ಇಲ್ಲೇ ಸ್ಟ್ರೈಟ್ ಲೈನ್ಸ್ ಹಾಕಿಲ್ಲ ಒಟ್ಟು ನಿಮ್ಗೆ ಗೊತ್ತಾಗ್ತಲ್ಲ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಸಾಲ್ಟ್ ಬ್ರಿಡ್ಜ್. ಇಲ್ಲಿ ನಾವು ಯಾವುದೋ ಒಂದು ಎಲೆಕ್ಟ್ರೋಲೈಟ್ ತೊಗೊತಿದ್ವಿ, ಸ್ವಲ್ಪ ಲಕ್ಷ ಕೊಡು. NaCl ಎಕ್ಸಾಂಪಲ್ ತೊಗೊಂಡಿದ್ದೆ ಅನ್ಸುತ್ತೆ ನಾವು ಅವಾಗ. NaCl ಇದ್ರಾಗ ತೊಗೊಂಡೆ ಅಂದ್ರೆ ಅದ್ರಾಗ ಏನಿರ್ತಾವೆ Na+Cl- Na+Cl- ಇರ್ತಾವೆ. ಇದನ್ನು ಯಾಕೆ ನಾವು ಹಾಕ್ತೀವಿ ಒಂದು ಯಾವುದೋ ಒಂದು ಎಲೆಕ್ಟ್ರೋಲೈಟ್ ಇದ್ರಾಗ ಯಾಕೆ ತೊಗೊತೀವಿ ಅಂದ್ರೆ Zn ಇದ್ದಿದ್ದು ಎಲೆಕ್ಟ್ರಾನ್ಸನ್ನು ಲೂಸ್ ಮಾಡ್ಕೊಂಡು Zn+2 ಹಾಕೊಂತ ಹೋಗುತ್ತಾ ಅಲ್ರಿ. Zn gives 2 electrons and becomes Zn+2. ಸೊ ಈ ರಾಡ್ ಬ್ರೇಕ್ ಹಾಕೊಂತ ಅಂದ್ರೆ ಮುರ್ಕೊಂತ ಸೊಲ್ಯೂಷನ್ ಬರ್ಕೊಂತ ಹೋಗುತ್ತೆ ಅಂತ Zn+2 ಜಾಸ್ತಿ ಹಾಕೊಂತ ಹೋಗುತ್ತಿಲ್ಲ. ಇಲ್ಲಿ Cu+2 ಆಲ್ರೆಡಿ ಏನು ಸೊಲ್ಯೂಷನ್ ಒಳಗೆ ಇದ್ವು. ಇದು ಯಾವ ಸೊಲ್ಯೂಷನ್ ಇದು CuSO4. ಸೊ CuSO4ನಾಗ ಜಗ್ಗಷ್ಟು ಏನಿರ್ತಾವೆ Cu+2 ಇರ್ತಾವೆಲ್ಲ ಜಗ್ಗಷ್ಟು. ಈಗ ಏನಾಗತ್ತಿತ್ತು ಈ ಎಲೆಕ್ಟ್ರಾನ್ಸ್ ಹಿಂಗೆ ಬರತ್ತಿದ್ವಲ್ಲ, ಎಲೆಕ್ಟ್ರಾನ್ಸ್ ಬರ್ತಾವಿಲ್ರಿ ಜಿಂಕಿಂದ ಕಾಪರ್. ಆ ಎಲೆಕ್ಟ್ರಾನ್ಸ್ ತೊಗೊಂಡು ಇದ್ರ ಪಾಸಿಟಿವ್ ಚಾರ್ಜ್ ಹೊಂಟಿತ್ತು. ಪಾಸಿಟಿವ್ ಚಾರ್ಜ್ ಹೋಗುತ್ತಿಲ್ಲ ಎಲೆಕ್ಟ್ರಾನ್ಸ್ ತೊಗೊಂಡ್ರೆ ಪಾಸಿಟಿವ್ ಚಾರ್ಜ್ ಹೋಗುತ್ತಾ ಅನ್ಬೋದು ಅಥವಾ ನೆಗೆಟಿವ್ ಚಾರ್ಜ್ ಬರುತ್ತಾ ಅನ್ಬೋದು. ಸೊ ಇಲ್ಲಿ ಪಾಸಿಟಿವ್ ಚಾರ್ಜ್ ಜಾಸ್ತಿ ಹಾಕೊಂತ ಹೊಂಟಿತ್ತು, ಇಲ್ಲಿ ನೆಗೆಟಿವ್ ಚಾರ್ಜ್ ಜಾಸ್ತಿ ಹಾಕೊಂತ ಹೊಂಟಿತ್ತು ಅಥವಾ ಪಾಸಿಟಿವ್ ಚಾರ್ಜ್ ಕಡಿಮೆ ಹಾಕೊಂತ ಹೊಂಟಿತ್ತು ಅನ್ಬೋದು. ಇದನ್ನು ಬ್ಯಾಲೆನ್ಸ್ ಮಾಡಕ್ಕೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಭಾಳ ಹಾಕೊಂತ ಹೋತು, ಇಲ್ಲಿ ನೆಗೆಟಿವ್ ಚಾರ್ಜ್ ಭಾಳ ಹಾಕೊಂತ ಹೋಗುತ್ತೆ. ಇದನ್ನು ಬ್ಯಾಲೆನ್ಸ್ ಮಾಡಕ್ಕೆ ನಾವು ಸಾಲ್ಟ್ ಬ್ರಿಡ್ಜ್ ತೊಗೊಂಡು ಅದ್ರಾಗ ಒಂದು ಇನರ್ಟ್ ಎಲೆಕ್ಟ್ರೋಲೈಟ್ ತೊಗೊತೀವಿ. ಲಕ್ಷ ಕೊಡ್ರಿ ಇಲ್ಲೇ. ಸೊ ಇದೇನು ಮಾಡ್ತೈತಿ ಇದ್ರಾಗಿಂದ Cl- ಅಯಾನ್ಸ್ ಆ ಸಾಲ್ಟ್ ಬ್ರಿಡ್ಜ್ನಾಗಿರೋ Cl- ಅಯಾನ್ಸ್ ಬಂದು ಇದನ್ನು ಬ್ಯಾಲೆನ್ಸ್ ಮಾಡ್ತಾವೆ. ಇಲ್ಲಿ ಯಾವ ಚಾರ್ಜ್ ಭಾಳ ಆಗಿತ್ತು ಪಾಸಿಟಿವ್ ಚಾರ್ಜ್. ಆ ಪಾಸಿಟಿವ್ ಚಾರ್ಜ್ನ ಬ್ಯಾಲೆನ್ಸ್ ಈ Cl- ಅಯಾನ್ಸ್. ಇಲ್ಲೊಂದು ಕಾಟನ್ ಪ್ಲಗ್ ಇರುತ್ತೆ ರೀ, ಇದು ಕಾಟನ್ ಪ್ಲಗ್ ಅಂದ್ರೆ ಇಲ್ಲೇ ಈ NaCl ಸೊಲ್ಯೂಷನ್ ಇದ್ರಾಗ ಬಿದ್ದುಬಿಡ್ಬಾರ್ದು. ನಿಮ್ದು ಲಕ್ಷ ಅಲ್ಲೇ ಇತ್ತು. ಈಗ ಇಲ್ಲಿ ಲಕ್ಷ ಕೊಡ್ರಿ. ಇಲ್ಲೇ ಏನದವ್ರಿ ಕಾಟನ್ ಪ್ಲಗ್ ಅಂದ್ರೆ ಹೆಂಗೆ ಈಗ ಥಂಡಿ ಹತ್ತಬಾರ್ದು ಅಂತ ಕಿವ್ಯಾಗ ಹತ್ತಿ ಇಟ್ಕೊಂತಾರಲ್ಲ ಹಂಗ ಮೂಗ್ನಾಗ ಇಡೋರ ಇವ್ರು ನಮ್ಗೆ ಅಲ್ಲಪ್ಪನ ಕೇಳ್ರಿ. ಇಲ್ಲೇ ಕಾಟನ್ ಪ್ಲಗ್ ಯಾಕೆ ಇಟ್ಟಿವಿ ನಾವು ಅಂದ್ರೆ ಈ NaCl ಸೊಲ್ಯೂಷನ್ ಈ ಉಲ್ಟಾ ಯೂಟ್ಯೂಬ್ನಾಗ NaCl ಸೊಲ್ಯೂಷನ್ ತೊಗೊಂಡಿವಿಲ್ಲ ನಾವು, ಆ ಸೊಲ್ಯೂಷನ್ ಇದ್ರಾಗ ಬಿದ್ದುಬಿಡ್ಬಾರ್ದು. ಏನು ಬರ್ಬೇಕಾದ್ರೆ Cl- ಅಯಾನ್ಸ್ ಬಂದು ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು, Na+ ಅಯಾನ್ಸ್ ಇಲ್ಲಿ ಹೋಗಿ ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಅಯಾನ್ಸ್ ಅಷ್ಟೇ ಹೋಗ್ಬೇಕು, ಸೊಲ್ಯೂಷನ್ ಬೀಳ್ಬಾರ್ದು ಇದ್ರೊಳಗೆ. ಇಲ್ಲಿ ಜಿಂಕ್ ಸಲ್ಫೈಡ್ ಸೊಲ್ಯೂಷನ್ ಒಳಗೆ NaCl ಮಿಕ್ಸ್ ಆಗಬಾರ್ದು, ಕಾಪರ್ ಸಲ್ಫೈಡ್ ಸೊಲ್ಯೂಷನ್ ಒಳಗೆ NaCl ಮಿಕ್ಸ್ ಆಗಬಾರ್ದು. ಆ ಅಯಾನ್ಸ್ ಅಷ್ಟೇ ಹೋಗಿ ಅದ್ರ ಕೆಲಸ ಮಾಡ್ಬೇಕು. ಅದಕ್ಕೆ ಇಲ್ಲೇ ಕಾಟನ್ ಪ್ಲಗ್ ಹಾಕಿರ್ತೀವಿ. ಸೊ ಸಾಲ್ಟ್ ಬ್ರಿಡ್ಜ್ ಏನು ಮಾಡ್ತೈತಿ, ಇಟ್ ಬ್ಯಾಲೆನ್ಸಸ್ ದ ಚಾರ್ಜ್, ಕರೆಕ್ಟ್. ಆಮೇಲೆ ಇಟ್ ಕಂಪ್ಲೀಟ್ಸ್ ದ ಇನ್ನರ್ ಸರ್ಕಿಟ್. ದಿಸ್ ವೈರ್ ಕಂಪ್ಲೀಟ್ಸ್ ದ ಎಕ್ಸ್ಟರ್ನಲ್ ಸರ್ಕಿಟ್. ಸಾಲ್ಟ್ ಬ್ರಿಡ್ಜ್ ಕಂಪ್ಲೀಟ್ಸ್ ದ ಇಂಟರ್ನಲ್ ಸರ್ಕಿಟ್. ಈ ಸೊಲ್ಯೂಷನ್ನಿಂದ ಆ ಸೊಲ್ಯೂಷನ್ಗೆ ಕನೆಕ್ಟ್ ಮಾಡ್ತೈತಿ, ಆದ್ರೆ ಆ ಸೊಲ್ಯೂಷನ್ ಇದ್ರೊಳಗೆ ಮಿಕ್ಸ್ ಆಗ್ಲಾರ್ದಂಗೆ ಮಾಡ್ಕೊತೈತಿ. ಸೊ ಇದಕ್ಕೆ ನಾವು ಏನಂತೀವಿ, ಇಟ್ ಕಂಪ್ಲೀಟ್ಸ್ ದ ಇನ್ನರ್ ಸರ್ಕಿಟ್ ಅಂತೀವಿ. ಸೊ ಸಾಲ್ಟ್ ಬ್ರಿಡ್ಜ್ ಇಷ್ಟು ಒಂದಿಷ್ಟು ಕೆಲಸನ ಮಾಡ್ತೈತಿ. ಸೊ ದಿಸ್ ವಾಸ್ ಅಬೌಟ್ ಡೇನಿಯಲ್ ಸೆಲ್ ವಿಚ್ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್. ಆ್ಯಂಡ್ ಡೇನಿಯಲ್ ಸೆಲ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಗ್ಯಾಲ್ವನಿಕ್ ಸೆಲ್. ಗ್ಯಾಲ್ವನಿಕ್ ಸೆಲ್ ಕನ್ವರ್ಟ್ಸ್ ವಾಟ್ ಎನರ್ಜಿ ಟು ವಾಟ್ ಎನರ್ಜಿ? Chemical energy to electrical energy. Electrolytic cell converts electrical energy to chemical energy. Okay. So ಈ ಸಾಲ್ಟ್ ಬ್ರಿಡ್ಜ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಆಯಿತು. ವಾಪಸ್ ಇಲ್ಲಿ ಬರೋಣ, ಇಲ್ಲಿ ಲಕ್ಷ ಕೊಡು. ಸೆಲ್ ರೆಪ್ರೆಸೆಂಟೇಷನ್ ಅಂತ ಏನೋ ಒಂದಿತ್ತು. ಓವರ್ ಆಲ್ ರಿಯಾಕ್ಷನ್ ನೋಡಿ ಸೆಲ್ ರೆಪ್ರೆಸೆಂಟೇಷನ್ ಈಗ ನಾವು ಬರೆದ ಮೇಲೆ ನೆನಪಾಗುತ್ತೆ ನಿಮ್ಗೆ. ಇದನ್ನ ಯಾಕೆ ಇತ್ತು ನೆನಪಾಗುತ್ತೆ ಅನ್ನಕತ್ತೀನಿ ಅಂದ್ರೆ ಇದು ಕಂಪ್ಲೀಟ್ಲಿ ನ್ಯೂ ಅನ್ರಿ. ಇದು ರೆಡಾಕ್ಸ್ ರಿಯಾಕ್ಷನ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡೀನಿಲ್ಲ. ಸೊ ಸೆಲ್ ರೆಪ್ರೆಸೆಂಟೇಷನ್ ಹೆಂಗೆ, Zn ಸಿಂಗಲ್ ಬಾರ್ Zn+2
ಡಬಲ್ ಬಾರ್ Cu+2 ಸಿಂಗಲ್ ಬಾರ್ Cu. ಇದು ಸಾಲಿಡ್, ಇದು ಅಕ್ವಿಯಸ್, ಇದು ಅಕ್ವಿಯಸ್, ಇದು ಸಾಲಿಡ್. ಸೆಲ್ ರೆಪ್ರೆಸೆಂಟೇಷನ್ ಹೆಂಗ ಅಂದ್ರೆ ಏನಿಲ್ರಿ, ವೆರಿ ಸಿಂಪಲ್. ನಡು ಒಂದು ಡಬಲ್ ಬಾರ್ ಹಾಕೋದು, ಅದ್ರ ಲೆಫ್ಟ್ ಸೈಡ್ ಡಬಲ್ ಬಾರ್ದ ಲೆಫ್ಟ್ ಸೈಡ್ ಆಕ್ಸಿಡೇಷನ್ ಹಾಫ್ ಸೆಲ್ನಾಗ ಏನಾಗುತ್ತೋ ಅದನ್ನು ಬರೀಬೇಕು. ಡಬಲ್ ಬಾರ್ದ ರೈಟ್ ಸೈಡ್ ರಿಡಕ್ಷನ್ ಹಾಫ್ ಸೆಲ್ನಾಗ ಏನಾಗುತ್ತೆ ಅದನ್ನು ಬರೀಬೇಕು. ಡಬಲ್ ಬಾರ್ದ ಲೆಫ್ಟ್ ಸೈಡ್ ಏನು ಬರೀಬೇಕು? ಆಕ್ಸಿಡೇಷನ್ ಹಾಫ್ ಸೆಲ್ನಾಗ ಏನಾಗುತ್ತೆ? ಆಕ್ಸಿಡೇಷನ್ ಹಾಫ್ ಸೆಲ್ನಾಗ ಏನಾಯ್ತು? ಜಿಂಕ್ ಇದ್ದಿದ್ದು Zinc+2 ಆಯ್ತು. ಸೊ ಅದನ್ನು ಬರೀಬೇಕು. ಜಿಂಕ್ ಇದ್ದಿದ್ದು Zinc+2 ಆಯ್ತು. ದೇ ಶುಡ್ ಬಿ ಸಪರೇಟೆಡ್ ಬೈ ಅ ಸಿಂಗಲ್ ಬಾರ್. ಓಕೆ, ಹಾಂ. ರೈಟ್ ಸೈಡ್ ಏನು ಬರೀಬೇಕು? ರಿಡಕ್ಷನ್ ಹಾಫ್ ಸೆಲ್ನಾಗ ಏನಾಯ್ತು ಅದು, ಏನಾಯ್ತು ಅದು ಅಂದರೆ ಏನಿತ್ತು? Cu+2 ಇತ್ತು, ಏನಾಯ್ತು? Cu ಆಯ್ತು. ದೇ ಶುಡ್ ಬಿ ಸಪರೇಟೆಡ್ ಬೈ ಅ ಸಿಂಗಲ್ ಬಾರ್. ದೇ ಸೇ ದ್ಯಾಟ್ ದಿಸ್ ಡಬಲ್ ಬಾರ್ ರೆಪ್ರೆಸೆಂಟ್ಸ್ ದ ಸಾಲ್ಟ್ ಬ್ರಿಡ್ಜ್. ಹಾಂ, ಸಾಲ್ಟ್ ಬ್ರಿಡ್ಜ್. ಇದೇನು ಕರಿತೀವಿ ನಾವು? ಸೆಲ್ ರೆಪ್ರೆಸೆಂಟೇಷನ್. ಓಕೆ, ಹಾಂ. ಇನ್ನೊಂದು ಗ್ಯಾಲ್ವನಿಕ್ ಸೆಲ್ ಬಗ್ಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಆಮೇಲೆ ನೀವು ಇವತ್ತು ಹೋಗಿ 5A ಒಳಗೆ ಹಾಂ ಇವ ಏನು ಕೆಲಸ ಅಂತೇಳಿ ಓದುನು ಅಂತ ಎಲೆಕ್ಟ್ರೋಕೆಮಿಸ್ಟ್ರಿ ಫಸ್ಟ್ ಪೇಜ್ ತೆಗೆದ್ರೆ ಇಲ್ಲಿ ಬೇರೆನೇ ಐತಿ, ಪೂರ ಅಲ್ಲಿ ಬೇರೆನೇ ಐತಿ, ಇಲ್ಲಿ ಬೇರೆನೇ ಐತಿ. ನಾ ಆ ಆರ್ಡ್ರನ್ನ ಹೇಳಕತ್ತಿಲ್ಲ, ಆ ಆರ್ಡ್ರನ್ನ ಹೇಳೋದು ಕರೆಕ್ಟ್ ಅಲ್ಲ. ನಾ ಯಾವ ಆರ್ಡ್ರನ್ನ ಹೇಳಕತ್ತೀನಿ ಅದ ಆರ್ಡ್ರನ್ನಾಗ ನೀವು ಕಲೀರಿ. ಹಂಗೆ ಸೊಕ್ಕಲ್ಲ, ನಾ ಹಂಗೆ ಹೇಳ್ತೀನಿ ಹಂಗೆ ಕಲಿಬೇಕಲ್ಲ. ದಿಸ್ ಇಸ್ ದ ಬೆಟರ್ ವೇ ನನ್ನ ಪ್ರಕಾರ. ಇಡೀ ಚಾಪ್ಟರ್ ಮುಗಿಸೋನು, ಆದರೆ ಫಸ್ಟಿಗೆ ಇಲ್ಲಿ ನಾ ಏನು ಹೇಳ್ಬೇಕಂತ ಮಾಡೀನಿ ಅದನ್ನು ಹೇಳಿ ಒಂದಿಷ್ಟು ಹೇಳಿ ವಾಪಸ್ ಅವರು ಫಸ್ಟ್ ಪೇಜ್ನಾಗ ಏನು ಕೊಟ್ಟರೆ ಅಲ್ಲಿ ಬರ್ತೀವಿ ನಾವು. ಆಮೇಲೆ ಹೇಳ್ತೀನಿ ಅಲ್ಲೆಲ್ಲಿ ಏನೇನದಾವೆ. ಈಗ ಸದ್ಯ ತಲೆ ಕೆಡ್ಸ್ಕೊಬೇಡ್ರಿ 5A ಬಗ್ಗೆ. ಇಲ್ಲಿ ನಾ ಏನು ಹೇಳ್ತೀನಿ ಅದನ್ನು ಅರ್ಥ ಮಾಡ್ಕೋಬೇಕು, ಏನು ಅಲ್ಲಿ ಹೇಳ್ತೀನಿ ಅದು ಓದ್ಬೇಕು ಮನೆಗೆ ಹೋಗಿ, ಇಷ್ಟ. ಓಕೆ, ಸೊ ಸೆಲ್ ಓವರ್ ಆಲ್ ಸೆಲ್ ರಿಯಾಕ್ಷನ್ ಆಯ್ತು, ಸೆಲ್ ರೆಪ್ರೆಸೆಂಟೇಷನ್ ಆಯ್ತು. ಒಂದು ಗ್ಯಾಲ್ವನಿಕ್ ಸೆಲ್ ಬಗ್ಗೆ ನಿಮ್ಗೆ ಈ ವರ್ಡ್ ಗೊತ್ತಿರ್ಬೇಕು. ಯಾವ ವರ್ಡ್ ಅಂದ್ರೆ ಲೋನ್. ಗ್ಯಾಲ್ವನಿಕ್ ಸೆಲ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕು ನಿಮ್ಗೆ. ಒಂದು ಯಾವುದೋ ಗ್ಯಾಲ್ವನಿಕ್ ಸೆಲ್ ಬಗ್ಗೆ ಎಲ್ಲ ಗೊತ್ತಿರ್ಬೇಕಂದ್ರೆ ಈ ವರ್ಡ್ ಗೊತ್ತಿದ್ರೆ ಸಾಕು. ಸಾಲ ಏನು? ಲೋನ್. ಲೆಫ್ಟ್ ಆಕ್ಸಿಡೇಷನ್ ಆ್ಯನೋಡ್ ನೆಗೆಟಿವ್. ಎಲ್ ಫಾರ್ ಲೆಫ್ಟ್, O ಫಾರ್ oxidation, A for anode, N for negative. ಅಂದ್ರೆ ಲೆಫ್ಟ್ ಆಕ್ಸಿಡೇಷನ್ ಆ್ಯನೋಡ್ ನೆಗೆಟಿವ್ ಅಂದರೆ ಏನು? ಲಕ್ಷ ಕೊಡ್ರಿ. ಒಂದು ಸೆಲ್ ರೆಪ್ರೆಸೆಂಟೇಷನ್ ಮಾಡಿರಿ ಅಂದ್ರೆ ಒಂದು ಸೆಲ್ ಒಳಗೆ 2 ಎಲೆಕ್ಟ್ರೋಡ್ ಇರ್ತಾವೆ. ಯಾವ ಥರ ಸೆಲ್ ಇರಲಿ, ಗ್ಯಾಲ್ವನಿಕ್ ಸೆಲ್ಲರ್ ಇರಲಿ. ಇನ್ನೊಂದು ಯಾವ ಸೆಲ್ ನಮ್ದು? ಇನ್ನೊಂದು ಯಾವ್ದು ಸೆಲ್? ಎಲೆಕ್ಟ್ರೋಲಿಟಿಕ್ ಸೆಲ್. ಎಲೆಕ್ಟ್ರೋಲೈಟಿಕ್, ಲೈಟಿಕ್ಕೋ ಲಿಟಿಕ್ಕೋ ಏನೋ ಒಂದು. ಸೊ ಗ್ಯಾಲ್ವನಿಕ್ ಸೆಲ್ ಒಳಗೆ ಅಥವಾ ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗೆ 2 ಎಲೆಕ್ಟ್ರೋಡ್ ಇರ್ತಾವೆ. ಅದ್ರಾಗ ಒಂದು ಆ್ಯನೋಡ್, ಇನ್ನೊಂದು ಕ್ಯಾಥೋಡ್. ಹೌದಲ್ಲ? ಆ್ಯನೋಡ್ ಅಂದ್ರೆ ಏನು? ಆ್ಯನೋಡ್ ಇಸ್ ಅ ಪ್ಲೇಸ್ ವೇರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಕ್ಯಾಥೋಡ್ ಇಸ್ ಅ ಪ್ಲೇಸ್ ವೇರ್ ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಲಕ್ಷ ಕೊಡ್ರಿ ಇಲ್ಲಿ ಎಲ್ಲರೂ. ಒಂದಿಷ್ಟು ಮಂದಿ ಮೇಜರ್ ತಪ್ಪು ಏನು ಮಾಡ್ತಾರ ಅಂದ್ರೆ ಆ್ಯನೋಡ್ ಅಂದ್ರೆ ಪಾಸಿಟಿವ್, ಕ್ಯಾಥೋಡ್ ಅಂದ್ರೆ ನೆಗೆಟಿವ್, ಹಿಂಗೆ ನೆನ್ಪಿಟ್ಕೊತಾರೆ. ಹಂಗೆ ಒಟ್ಟು ನೆನ್ಪಿಟ್ಕೋಬಾರ್ದು. ಗ್ಯಾಲ್ವನಿಕ್ ಸೆಲ್ ಒಳಗೆ ಆ್ಯನೋಡು ನೆಗೆಟಿವ್, ಕ್ಯಾಥೋಡ್ ಪಾಸಿಟಿವ್. ಯಾವ ಸೆಲ್ ಒಳಗೆ? ಗ್ಯಾಲ್ವನಿಕ್ ಸೆಲ್. ಎಲೆಕ್ಟ್ರೋಲಿಟಿಕ್ ಸೆಲ್ ಒಳಗೆ ಆ್ಯನೋಡ್ ಪಾಸಿಟಿವ್, ಕ್ಯಾಥೋಡ್ ನೆಗೆಟಿವ್. ಸೊ ಬೇರೆ ಬೇರೆ ಸೆಲ್ ಒಳಗೆ ಅವು ಬೇರೆ ಬೇರೆ ಚೇಂಜ್ ಆಗ್ತಾವೆ. ಸೊ ಆ್ಯನೋಡ್ ಅಂದ್ರೆ ಯಾವುದೋ ಒಂದು ಪಾಸಿಟಿವ್, ಕ್ಯಾಥೋಡ್ ನೆಗೆಟಿವ್, ಹಿಂಗೆ ನೆನ್ಪಿಡಕ್ಕೆ ಹೋಗಬಾರ್ದು. ಹೆಂಗೆ ನೆನ್ಬಿಡ್ಬೇಕು? ಆ್ಯನೋಡ್ ಅಂದ್ರೆ ಆ್ಯನೋಡ್ ಇಸ್ ಅ ಪ್ಲೇಸ್ ವೇರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಅದು ನೆಗೆಟಿವ್ ಪಾಸಿಟಿವ್ ಆಮೇಲೆ ಹೇಳೋಣಂತೆ, ಡಿಸ್ಕಸ್ ಮಾಡೋಣಂತ. ಈಗ ಇದ್ರಾಗ ಬಂತದ ಆಲ್ರೆಡಿ, ನಿಮ್ಗೆ ಅರ್ಥ ಆಗುತ್ತೆ. ಈಗ ಲಕ್ಷ ಕೊಡ್ರಿ. ಹೌ ಶುಡ್ ಯು ರೀಕಾಲ್ ಆರ್ ರಿಮೆಂಬರ್ ಅಬೌಟ್ ದ ಫ್ಯಾಕ್ಟ್ಸ್ ಅಬೌಟ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್ ಅಂದ್ರೆ, ಆ್ಯನೋಡ್ ಅಂದ್ಕೊಳ್ಳಿ ನಿಮ್ಮ ತಲೆಗಿನ ಬರಬೇಕು. ಇಟ್ ಈಸ್ ಅ ಪ್ಲೇಸ್ ಅಥವಾ ಇಟ್ ಈಸ್ ಅನ್ ಎಲೆಕ್ಟ್ರೋಡ್ ವೇರ್ ವಾಟ್ ಟೇಕ್ಸ್ ಪ್ಲೇಸ್? ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಕ್ಯಾಥೋಡ್ ಅಂದರೆ ಇಟ್ ಈಸ್ ಅ ಪ್ಲೇಸ್ ವೇರ್
ರಿಡಕ್ಷನ್ ಟೇಕ್ಸ್ ಪ್ಲೇಸ್. ಇಷ್ಟು ನಿಮ್ಮ ನೆನಪಿಟ್ಕೊಂಡ್ಬಿಟ್ರೆ ಅಂದರೆ ಏನು ಕನ್ಫ್ಯೂಷನ್ ಆಗಂಗಿಲ್ಲ. ಇಲ್ಲಿ ನೋಡ್ರಿ, ಇದು ಯಾವ ಸೆಲ್ ಬಗ್ಗೆ ನಾ ಬರೆದಿದ್ದು? ಗ್ಯಾಲ್ವನಿಕ್ ಸೆಲ್ ಬಗ್ಗೆ ನಾ ಬರೆದಿತ್ತು. ಗ್ಯಾಲ್ವನಿಕ್ ಸೆಲ್ ಬಗ್ಗೆ ಏನು ಬರ್ತೀನಿ ನಾನು? ಲೋನ್ ಅಂದ್ರೆ ಲೆಫ್ಟ್ ಅಂದ್ರೆ ಸೆಲ್ ರೆಪ್ರೆಸೆಂಟೇಷನ್ ಒಳಗೆ ಲೆಫ್ಟ್ ಸೈಡ್ ಏನೈತಿ? ಆಕ್ಸಿಡೇಷನ್ ಐತಿ. ಅಂದ್ರೆ ರೈಟ್ ಸೈಡ್ ಏನಿರ್ತೈತೆ? ಆಬ್ವಿಯಸ್ಲಿ ರಿಡಕ್ಷನ್ ಇರ್ತೈತೆ. ಸೊ ಲೆಫ್ಟ್ ಆಕ್ಸಿಡೇಷನ್. ಇದು ಆ್ಯನೋಡ್. ಇದು ಯಾಕೆ ಆ್ಯನೋಡ್? ಬಿಕಾಸ್ ಆ್ಯನೋಡ್ ಇಸ್ ಅ ಪ್ಲೇಸ್ ವೇರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಜಿಂಕ್ ಇದು ಜಿಂಕ್ ಪ್ಲಸ್ 2 ಆಗುದು. ಆಕ್ಸಿಡೇಷನ್ ರಿಡಕ್ಷನ್. ಸೊ ಇದು ಆ್ಯನೋಡ್. ಹಂಗ್ರೆ ಇದೇನು? ಕ್ಯಾಥೋಡ್. ಬಿಕಾಸ್ ಇಲ್ಲಿ ಏನಾಗತ್ತೈತಿ? ರಿಡಕ್ಷನ್. ಬಿಕಾಸ್ CU + 2 CU ಆಗತ್ತೆ ಅಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಗತ್ತೈತಿ. ಗೇನ್ ಆಫ್ ಎಲೆಕ್ಟ್ರಾನ್ಸ್ ಇಸ್ ರಿಡಕ್ಷನ್. ಸೊ ಆ್ಯನೋಡ್ ನೆಗೆಟಿವ್ ಅಂದ್ರೆ ಆ್ಯನೋಡ್ ಈಸ್ ನೆಗೆಟಿವ್ ಇನ್ ಗ್ಯಾಲ್ವನಿಕ್ ಸೆಲ್. ಆ್ಯನೋಡ್ ಈಸ್ ಪಾಸಿಟಿವ್ ಇನ್ ಎಲೆಕ್ಟ್ರೋಲಿಟಿಕ್ ಸೆಲ್. ಇದೊಂದು ನೆನ್ಪಿಟ್ಕೊಂಡ್ಬಿಟ್ರೆ ಆ್ಯನೋಡ್ ಈಸ್ ನೆಗೆಟಿವ್ ಇನ್ ಗ್ಯಾಲ್ವನಿಕ್ ಸೆಲ್ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಆಬ್ವಿಯಸ್ಲಿ ಆ್ಯನೋಡ್ ವಿಲ್ ಬಿ ಪಾಸಿಟಿವ್ ಇನ್ ಎಲೆಕ್ಟ್ರೋಲಿಟಿಕ್ ಸೆಲ್. ಇಲ್ಲಿದಂಗೆ ಅಲ್ಲಿರಂಗಿಲ್ಲ. ಸೊ ನಿಮ್ಗೆ ಲೋನ್ ಅನ್ನೋ ವರ್ಡಿಂದ ಭಾಳ ಗೊತ್ತಾಗುತ್ತೆ ನೋಡ್ರಿ. ಸಾಲ ತೊಗೊಂಬಿಟ್ರೆ ಜಗ್ ಗೊತ್ತಾಗುತ್ತೆ. ಭಾಳಷ್ಟು ಲೈಫ್ ಲೆಸನ್ಸ್ ಗೊತ್ತಾಗ್ತಾವೆ ಸಾಲ ತೊಗೊಂಡ್ರೆ. ಯಾವಾಗ ಮೊಬೈಲ್ ಸ್ವಿಚ್ ಆಫ್ ಇಡಬೇಕು, ಅವ ಯಾವಾಗ ಮನೆಗೆ ಬರ್ತಾನೆ ಅದೇ ಟೈಮಿಗೆ ಮನೆ ಬಿಟ್ಟು ಹೋಗ್ಬೇಕು, ಆಮೇಲೆ ಇನ್ನೂ ಒಟ್ಟು ಸಾಲ ತೊಗೋಬಾರ್ದು. ಭಾಳಷ್ಟು ಲೈಫ್ ಲೆಸನ್ಸ್ ಗೊತ್ತಾಗ್ತಾವಿಲ್ಲ ರೀ. ಹಂಗೆ ಈ ಲೋನ್ ಅನ್ನೋ ವರ್ಡ್ ನೀವು ನೆನ್ಪಿಟ್ರೆ ನಿಮ್ಗೆ ಭಾಳಷ್ಟು ಗೊತ್ತಾಗ್ತಾವೆ. ಲೆಫ್ಟ್ ಆಕ್ಸಿಡೇಷನ್ ಆ್ಯನೋಡ್ ನೆಗೆಟಿವ್ ಇನ್ galvanic cell. If anode is negative in galvanic cell, anode will be positive in electrolytic cell. If anode is negative in galvanic cell, cathode will be positive in galvanic cell. Cathode will be negative in electrolytic cell. So ಇಷ್ಟು ನೀವು ನೆನ್ಪಿಡಬಹುದಲ್ಲ? ಓಕೆ. ಗ್ಯಾಲ್ವನಿಕ್ ಸೆಲ್ ಒಳಗೆ ಆ್ಯನೋಡ್ ನೆಗೆಟಿವ್ ಹೌದಿಲ್ಲ? ಓಕೆ, ನೀ ಇದ್ರಲ್ಲೇ ಹೇಳಿದಿ. ಅದ್ರ ಅಂಡರ್ಸ್ಟ್ಯಾಂಡಿಂಗ್ಲೇ ನಮ್ಗೆ ಆಲ್ರೆಡಿ ಏನು ಗೊತ್ತೈತೆ ಅದರಲ್ಲೇ ಅದನ್ನು ಡಿರೈವ್ ಮಾಡೋನು. ಅಂದರೆ ಈಗ ನೋಡ್ರಿ, ಜಿಂಕ್ ರಾಡ್ ಡಿಪ್ಡ್ ಇನ್ ಕಾಪರ್, ರಾಡ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್. ಈಗ ಎಲೆಕ್ಟ್ರಾನ್ ಇದ್ರ ಕಡೆ ಹೊಂಟಾವು, ಕಾಪರ್ ಕಡೆ ಹೊಂಟಾವು. ಏನು ಕಾಪರ್ ಇಂದ ಹೊಂಟಾವು? ಕಾಪರ್ ಕಡೆ ಹೊಂಟಾವು. ಎದರಿಂದ ಹೊಂಟಾವು? ಜಿಂಕಿಂದ ಹೊಂಟಾವು. ಎಲೆಕ್ಟ್ರಾನ್ ಎದ್ರ ಕಡೆ ಹೋಗ್ತಾವೆ? ಎಲೆಕ್ಟ್ರಾನಿಗೆ ಏನು ಚಾರ್ಜ್? ಎಲ್ಲಿ ಹೋಗ್ತಾವೆ? ಪಾಸಿಟಿವ್ ಇದ್ರ ಕಡೆ ಹೋಗುತ್ತಾ? ಅಂದ್ರೆ ಇದೇನು? ಇದು ಜಿಂಕ್, ಇದು ಕಾಪರ್. ಎಲೆಕ್ಟ್ರಾನ್ ಇಲ್ಲಿಂದ ಇಲ್ಲಿ ಹೊಂಟಾವು. ಎಲೆಕ್ಟ್ರಾನಿಗೆ ಏನು ಚಾರ್ಜ್? ನೆಗೆಟಿವ್ ಚಾರ್ಜ್. ನೆಗೆಟಿವ್ ಚಾರ್ಜ್ ಎಲ್ಲಿ ಯಾವ ಚಾರ್ಜ್ ಕಡೆ ಹೋಗುತ್ತಾ? ಪಾಸಿಟಿವ್ ಚಾರ್ಜ್. ಅಂದ್ರೆ ಕಾಪರ್ ಪಾಸಿಟಿವ್, ಜಿಂಕ್ ಏನು? ಜಿಂಕ್ ಇಸ್ ಆ್ಯನೋಡ್. ಆ್ಯನೋಡ್ ಇಸ್ ನೆಗೆಟಿವ್, ಜಿಂಕ್ ಇಸ್ ನೆಗೆಟಿವ್. ಜಿಂಕ್ is anode is negative, zinc is negative. Copper is positive, copper is cathode is positive, copper is positive. In galvanic cell, specifically in Daniell cell is a type of galvanic cell. ಇಷ್ಟು ಎಲ್ಲರಿಗೂ ಅರ್ಥ ಆತಾ? ಓಕೆ. ಈ ಲೋನ್ ಬರ್ಕೋರಿ ಸ್ವಲ್ಪ. ಈ ಡೇನಿಯಲ್ ಸೆಲ್ದು ಬರ್ಕೋರಿ, ಆಲ್ರೆಡಿ ಅಲ್ಲಿ ಅದಾವ ಅನ್ನಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇದ್ರದ್ದು ಆಕ್ಸಿಡೇಷನ್ ರಿಯಾಕ್ಷನ್, ಇದು ರಿಡಕ್ಷನ್ ರಿಯಾಕ್ಷನ್, ಓವರ್ ಆಲ್ ರಿಯಾಕ್ಷನ್, ಸೆಲ್ ರೆಪ್ರೆಸೆಂಟೇಷನ್, ಇದು ದಿಸ್ ಈಸ್ ಆಲ್ ಅಬೌಟ್ ಗ್ಯಾಲ್ವನಿಕ್ ಸೆಲ್. ಈಗ ನಾ ಏನು ಮಾಡ್ತೀನಿ ರೀ, ಒಂದೆರಡು ಸೆಲ್ ರೆಪ್ರೆಸೆಂಟೇಷನ್ ಬರಿತೀನಿ. ಅದನ್ನ ನೋಡಿ ನೀವು ಆ ಸೆಲ್ದು ಓವರ್ ಆಲ್ ರಿಯಾಕ್ಷನ್ ಬರೀಬೇಕು. ನಾವು ಓವರ್ ಆಲ್ ರಿಯಾಕ್ಷನ್ ಬರೆದ್ರೆ ಅದನ್ನ ನೋಡಿ ಸೆಲ್ ರೆಪ್ರೆಸೆಂಟೇಷನ್ ಬರೀಬೇಕು. ಡೀಲ್ ಆರ್ ನೋ ಡೀಲ್? ಓಕೆ, ನಾನು ಇಲ್ಲಿ ಬರಿತೀನಿ. ನಾ ಫಸ್ಟ್ ಏನು ಬರಿತೀನಿ? ಸೆಲ್ ರೆಪ್ರೆಸೆಂಟೇಷನ್ ಬರಿತೀನಿ. ಅದು ನೋಡಿ ನೀವು ಓವರ್ ಆಲ್ ರಿಯಾಕ್ಷನ್ ಬರೀ.
ಅದ್ರಾಗ ಇದು ಕಾಣತೈತಿಲ್ಲ ನೋಡ್ರಿ, ಇದು ಇಂಕ್ ಸ್ವಲ್ಪ ಕಾಣತೈತಿ. ಒಟ್ಟು ಕಾಣುತ್ತಿಲ್ಲ, ಏನು ಬರತ್ತೀನಿ ಅರ್ಥ ಆಗುತ್ತಿಲ್ಲ. ಹಾಂ ಅಲ್ಲ, ಡೈರೆಕ್ಟ್ ನೋಡಿ ಹೇಳ್ಬೇಡ್ರಿ ನೀವು, ಅದ್ರಾಗ ನೋಡಿ ಹೇಳ್ರಿ. ಇಲ್ಲಿ ಕಾಣುತ್ತೆ ಬಿಡ್ರಿ, ಅಲ್ಲೇ. ಹಾಂ ಫಸ್ಟ್ ಆಫ್ ಆಲ್ ಇದು ಒಂದು ಸೆಲ್ ರೆಪ್ರೆಸೆಂಟೇಷನ್ ಬರ್ತೀನಿ, ಇದ್ರ ಕಡೆ ಲಕ್ಷ ಕೊಡ್ರಿ. ಆಕ್ಸಿಡೇಷನ್ ಹಾಫ್ ಸೆಲ್ ಲೆಫ್ಟ್ ಸೈಡ್ ಇರುತ್ತೋ ರೈಟ್ ಸೈಡ್ ಇರುತ್ತೆ? ಸೊ ಆಕ್ಸಿಡೇಷನ್ ಯಾವುದಾಗತ್ತೈತಿ? ಇದೇನಂತ ಗೊತ್ತಾಗೋದು ನೀವು? ಹೈಡ್ರೋಜನ್. ಅದು ಹೈಡ್ರೋಜನ್ ಏನಾಗತ್ತೈತಿ? ಇದು ಕ್ಯಾಡ್ಮಿಯಂ, ಸಿ ಡಿ ಅಂದ್ರೆ ಸಿ ಡಿ, ಇದ್ದಿದ್ದು ಸಿ ಡಿ ಪ್ಲಸ್ 2 ಇದ್ದಿದ್ದು ಸಿ ಡಿ ಆಗತ್ತೈತೆ ಅಂದ್ರೆ ಅದು. ಹಾಂ, ಆದ್ರೆ ಇದೇನು ಪಿ ಟಿ ಪ್ಲಾಟಿನಮ್ ಯಾಕೆ ಎಕ್ಸ್ಟ್ರಾ ಬರ್ದಿ ಇಲ್ಲೇ? ಇಷ್ಟಾದ್ರೆ ಮುಗಿದು ಹೋಗಿತ್ತಿಲ್ಲ, ಹೌದಿಲ್ರಿ? ಇದೇನು ಮತ್ತು ಅಂದ್ರೆ ಲಕ್ಷ ಕೊಡ್ರಿ. ಆಗಲೇ ನಾವು ಡೇನಿಯಲ್ ಸೆಲ್ದು ಸೆಲ್ ರೆಪ್ರೆಸೆಂಟೇಷನ್ ಬರೆದಾಗ ZN ಸಿಂಗಲ್ ಬಾರ್ ZN+2 ಡಬಲ್ ಬಾರ್ Cu+2 ಸಿಂಗಲ್ ಬಾರ್ Cu ಇತ್ತು, ಹೌದಿಲ್ಲ? ಪಿ ಟಿ ಗೀಟಿ ಇದ್ದಿದ್ದಿಲ್ಲ ಅಲ್ಲಿ. ಇಲ್ಲಿ ಯಾಕೆ ಪಿ ಟಿ ಬರ್ದೀನಿ ಅಂದ್ರೆ ಹೈಡ್ರೋಜನ್ ಸಂಬಂಧ. ಹೈಡ್ರೋಜನ್ ಸಂಬಂಧ ಅಂದ್ರೆ ಏನು? ಜಿಂಕ್ ರಾಡ್ ಮೇಕ್ಸ್ ಸೆನ್ಸ್, ಕಾಪರ್ ರಾಡ್ ಮೇಕ್ಸ್ ಸೆನ್ಸ್, ಹೈಡ್ರೋಜನ್ ರಾಡ್ doesn't make sense because hydrogen is a gas. The rod ಇರ್ತಾವನ, ಸಾಲಿಡ್ ರಾಡ್ ಇರ್ತಾವಿಲ್ಲ. ಸೊ ಪ್ಲಾಟಿನಮ್ ಆಕ್ಟ್ಸ್ ಆಸ್ ಅ ಲಕ್ಷ ಕೊಡ್ರಿ, ಪ್ಲಾಟಿನಮ್ ಆಕ್ಟ್ಸ್ ಆಸ್ ಅ ಸರ್ಫೇಸ್ ಪ್ರೊವೈಡರ್. ಅಂದ್ರೆ ಆ ಪ್ಲಾಟಿನಮ್ ಮೆಟಲ್ ಮೇಲೆ ಅಥವಾ ಆ ಮೆಟಲ್ ಒಳಗೆ ಈ ಹೈಡ್ರೋಜನ್ ಇನ್ಫ್ಯೂಸ್ ಮಾಡಿ ಅಲ್ಲಿ ಇಡ್ತೀವಿ. ಸರ್ಫೇಸ್ ಪ್ರೊವೈಡರ್ ಅಂದ್ರೆ ಈಗ ಹೈಡ್ರೋಜನ್ ಗ್ಯಾಸ್ ಒಂದು ಖಾಲಿ ಸಾಲಿಡ್ ಒಳಗೆ ತುಂಬಿ ಇಡೋದು, ಬಟ್ ಪ್ಲಾಟಿನಮ್ ಹೈಡ್ರೋಜನ್ ಜೋಡಿ ರಿಯಾಕ್ಟ್ ಆಗಬಾರ್ದು, ಅದಕ್ಕೆ ಪ್ಲಾಟಿನಮ್ ತೊಗೊಂಡಿವಿ. ಪ್ಲಾಟಿನಮ್ಗೆ ನಾವು ಇನರ್ಟ್ ಎಲೆಕ್ಟ್ರೋಡ್ ಅಂತ ಕರಿತೀವಿ ರೀ. ಏನು ಕರಿತೀವಿ? ಇನರ್ಟ್ ಎಲೆಕ್ಟ್ರೋಡ್. ಇನರ್ಟ್ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಇನರ್ಟ್? ಸಮಥಿಂಗ್ ವಿಚ್ ಡಸ್ ನಾಟ್ ರಿಯಾಕ್ಟ್ is called inert. 18th group elements are called inert gases because they do not react, because they are stable. ಸೊ ನಾ ಇಲ್ಲಿ ಪ್ಲಾಟಿನಮ್ಗೆ ಸರ್ಫೇಸ್ ಪ್ರೊವೈಡರ್, ಅದ್ರ ಕೆಲಸ ಏನು? ಸರ್ಫೇಸ್ ಪ್ರೊವೈಡರ್. ಬಟ್ ಅದಕ್ಕೆ ಏನು ಕರಿತೀವಿ? ಇನರ್ಟ್ ಎಲೆಕ್ಟ್ರೋಡ್. ಅದಕ್ಕೆ ಯೂಸ್ ಮಾಡಕತ್ತೀವಿ? ಹೈಡ್ರೋಜನ್ ರಾಡ್ ಸಿಗಂಗಿಲ್ಲ ಬಿಕಾಸ್ ಅದು ಗ್ಯಾಸ್. ಸೊ ಆ ಗ್ಯಾಸನ್ನು ಈ ಪ್ಲಾಟಿನಮ್ ಎಲೆಕ್ಟ್ರೋಡ್ನಾಗ ತುಂಬಿಡ್ತೀವಿ ಅಷ್ಟೆ. ಪ್ಲಾಟಿನಮ್ ಇನರ್ಟ್ ಅಂದ್ರೆ ಪ್ಲಾಟಿನಮ್ ಶುಡ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರೋಜನ್, ಇಟ್ ಶುಡ್ ಓನ್ಲಿ ಆ್ಯಕ್ಟ್ ಆಸ್ ಅ ಸರ್ಫೇಸ್ ಪ್ರೊವೈಡರ್. ಅದ್ರ ಕೆಲಸ ಏನು ಅಷ್ಟೇ ಮಾಡ್ಬೇಕದು. ಅಲ್ಲಿ ಬಂದು ನಾ ಹೈಡ್ರೋಜನ್ ಜೋಡಿ ರಿಯಾಕ್ಟ್ ಮಾಡಿ ಏನೋ ಮಾಡ್ಕೊತೀನಿ ಇಲ್ಲ. ಅದಕ್ಕೆ ಪ್ಲಾಟಿನಮ್ ತೊಗೊಂಡಿವಿ. ಅದಕ್ಕೆ ಪ್ಲಾಟಿನಮ್ ತೊಗೊಂಡಿದ್ರೆ ಪ್ಲಾಟಿನಮ್ ಅಷ್ಟು ಈಸಿಲಿ ಅದ್ರ ಜೋಡಿನೂ ರಿಯಾಕ್ಟ್ ಆಗಂಗಿಲ್ಲ. ಸೋಡಿಯಂ ತೊಗೊಂಡಿಲ್ಲ, ಸೋಡಿಯಂ ಪಟ್ ಅಂತ ರಿಯಾಕ್ಟ್ ಆಗುತ್ತೆ. ಓಕೆ, ಸೊ ಪ್ಲಾಟಿನಮ್ ಇಲ್ಲಿ ಏನು ಮಾಡತೈತ್ರಿ? ಏನು ಕೆಲಸ ಮಾಡತೈತಿ? ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅ ಸರ್ಫೇಸ್ ಪ್ರೊವೈಡರ್ ಬಿಕಾಸ್ ವಿ ಡು ನಾಟ್ ಗೆಟ್ ಹೈಡ್ರೋಜನ್ ಎಲೆಕ್ಟ್ರೋಡ್ಸ್. ಆಮೇಲೆ ಅದು ಎಂಥ ಎಲೆಕ್ಟ್ರೋಡ್? ಇನರ್ಟ್ ಎಲೆಕ್ಟ್ರೋಡ್ ಬಿಕಾಸ್ ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ hydrogen. It shouldn't and it doesn't react ಆಗಬಾರ್ದು, ರಿಯಾಕ್ಟ್ ಅದು ಆಗಂಗಿಲ್ಲ. ಅದ್ರ ಏನು ಕೆಲಸ ಅಷ್ಟು ಮಾಡ್ತೈತಿ, ಹೋಗ್ತೈತಿ. ಓಕೆ, ಈಗ ನಾ ಸೆಲ್ ರೆಪ್ರೆಸೆಂಟೇಷನ್ ನಿಮಗೆ ಕೊಟ್ಟಿನಿ. ಇದ್ರದ್ದು ಸೆಲ್ ರಿಯಾಕ್ಷನ್ಸ್ ಬರೀರಿ. ಆ್ಯನೋಡ್ನಾಗ ಏನಾಗುತ್ತೆ, ಕ್ಯಾಥೋಡ್ನಾಗ ಏನಾಗುತ್ತೆ, ಓವರ್ ಆಲ್ ರಿಯಾಕ್ಷನ್ ಏನಾಗುತ್ತೆ ಬರಿಬೋದಿಲ್ಲ. ಇದು ನೋಡಿ ಬರ್ದಿಟ್ಟಿರೇನ್ರಿ ಆಲ್ರೆಡಿ? ಆ್ಯನೋಡ್ನಾಗ ಏನಾಗುತ್ತೆ? H2 ಇದ್ದಿದ್ದೇನೆ ಆಗ್ಬೇಕು. ಹಾಂ, ಲಕ್ಷ ಕೊಟ್ರಿಲ್ಲ. ಹೈಡ್ರೋಜನ್ ವಿಲ್ ಲೂಸ್ ಎಲೆಕ್ಟ್ರಾನ್, ಗೇನ್ ಎಲೆಕ್ಟ್ರಾನ್? 2H + 2 ಎಲೆಕ್ಟ್ರಾನ್ಸ್. 2 ಎಲೆಕ್ಟ್ರಾನ್ ಕಳ್ಕೊಂತೈತಿ.
ಪ್ರತಿಯೊಂದು ಆಟಮು ಒಂದೊಂದು ಎಲೆಕ್ಟ್ರಾನ್ ಕಳ್ಕೊಂತಾವೆ. H2 ಒಂದು 2 ಆಟಮ್ ಇವೆಲ್ಲ ಹೈಡ್ರೋಜನ್ ಇದ್ದು, ಸೊ 2H ಪ್ಲಸ್ 2 ಎಲೆಕ್ಟ್ರಾನ್. ಇದು ಆಕ್ಸಿಡೇಷನ್ ರಿಡಕ್ಷನ್. ಹಾಂ, ಆಕ್ಸಿಡೇಷನ್ ಎಲ್ಲಿ ಆಗುತ್ತೆ? ಆ್ಯನೋಡ್ ಇಸ್ ದ ಪ್ಲೇಸ್ ವೇರ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಕ್ಯಾಥೋಡ್ನ ಏನಾಗುತ್ತೆ? CD ರಿಡಕ್ಷನ್ ಆಗುತ್ತೆ. ಕರೆಕ್ಟ್, ಏನಾಗುತ್ತಲ್ಲ CD ಪ್ಲಸ್ 2 ಇದ್ದಿದ್ದು cadmium plus 2 will gain or lose? Gain 2 electrons and get converted to CD. ಇದು ಗ್ಯಾಸ್, ಇದು ಅಯಾನ್ ಅಂದ್ರೆ ಏನು? ಅಕ್ವಿಯಸ್. ಇಲ್ಲೇ ಇದು ಅಕ್ವಿಯಸ್, ಇದು ಸಾಲಿಡ್. ಇದು ಗ್ಯಾಸ್ ಇದ್ದದಕ್ಕೆ ಪ್ಲಾಟಿನಮನ್ನು ಇನರ್ಟ್ ಎಲೆಕ್ಟ್ರೋಡ್ ಆಗಿ ತೊಗೊಂಡಿವಿ. ಇಟ್ ಆಕ್ಟ್ಸ್ ಆಸ್ ಅ ಸರ್ಫೇಸ್ ಪ್ರೊವೈಡರ್. ಸೊ ಆಟ್ ಆ್ಯನೋಡ್ ರಿಯಾಕ್ಷನ್ ಆಯ್ತು, ಆಟ್ ಕ್ಯಾಥೋಡ್ ರಿಯಾಕ್ಷನ್ ಆಯ್ತು. ಓವರ್ ಆಲ್ ರಿಯಾಕ್ಷನ್ ಆ್ಯಡ್ ಮಾಡಿ ಬರೀರಿ, ಹೇಳ್ರಿ. H2 ಏನೇನು ಕ್ಯಾನ್ಸಲ್ ಆಯ್ತು? 2 ಎಲೆಕ್ಟ್ರಾನ್ ಕ್ಯಾನ್ಸಲ್ಸ್. H2 ಪ್ಲಸ್, ಅಷ್ಟು ಶಕ್ತಿ ಐತ್ರಿ ನಿಮ್ಮದು. H2 ಪ್ಲಸ್ CD ಪ್ಲಸ್ 2 gives 2H ಪ್ಲಸ್ ಪ್ಲಸ್ CD. ಕರೆಕ್ಟ್. ಇದು ಗ್ಯಾಸ್, ಇದು ಅಕ್ವಿಯಸ್, ಇದು ಅಕ್ವಿಯಸ್, ಇದು ಸಾಲಿಡ್. ಈಗ ಇನ್ನೊಂದು ಎಕ್ಸಾಂಪಲ್ ಬರಿತೀನಿ, ಇನ್ನೊಂದು ಸೆಲ್ ರೆಪ್ರೆಸೆಂಟೇಷನ್ ಬರಿತೀನಿ. ಈ ಸಲ ಸೆಲ್ ರಿಯಾಕ್ಷನ್ ಬರಿತೀರಿ ನೀವು, ನಾ ಬರೆಯೋಕೆ ಹೋಗಿಲ್ಲ. ನೀವು ಆಟ್ ಆ್ಯನೋಡ್ ಬರೀಬೇಕು, ಆಟ್ ಕ್ಯಾಥೋಡ್ ಬರೀಬೇಕು, ಓವರ್ ಆಲ್ ರಿಯಾಕ್ಷನ್ ಬರೀಬೇಕು. ಇದು ತಗಿಲಿ, ರಬ್ ಮಾಡಲಿದ ಎವ್ರಿ ಒನ್. ಹಾಂ, ಮಾತು ನಿಲ್ಲಿಸ್ರಿ. ಛೇ ಛೇ ಛೇ, ಸೆಲ್ ರೆಪ್ರೆಸೆಂಟೇಷನ್ ಬರ್ದಿನ ಅಲ್ಲಿ. ಇನ್ನೊಂದು ಸೆಲ್ ರಿಯಾಕ್ಷನ್ಸ್ ಬರೀರಿ. ಆಟ್ ಆ್ಯನೋಡ್, ಆಟ್ ಕ್ಯಾಥೋಡು ಮತ್ತು ಓವರ್ ಆಲ್. ಇಲ್ಲೂ ಪ್ಲಾಟಿನಮ್ ತೊಗೊಂಡು ನೋಡ್ರಿ. ನಾನು ಎದಕ್ಕೆ? ಮರ್ಕ್ಯೂರಿ ಈಸ್ ಅ ಲಿಕ್ವಿಡ್ ಮೆಟಲ್. ಮೆಟಲರ್ ಇರಲಿ ಏನಾರ ಇರಲಿ, ಲಿಕ್ವಿಡ್ ಹೌದಲ್ಲ ಅದು. ಅಂದ್ರೆ ಅದಕ್ಕೆ ಸರ್ಫೇಸ್ ಪ್ರೊವೈಡರ್ ಬೇಕೋ ಬ್ಯಾಡೋ? ಬೇಕೋ ಬ್ಯಾಡೋ? ಅದಕ್ಕೆ ಬರ್ದೀವಿ. ಇನರ್ಟ್ ಎಲೆಕ್ಟ್ರೋಡ್ ಪ್ಲಾಟಿನಮ್. ಇದ್ರದ್ದು ಸೆಲ್ ರಿಯಾಕ್ಷನ್ಸ್ ಬರೀರಿ. ಬರೆದ್ರಿ? ಏನು ಬರೆದ್ರಿ? ಆಟ್ ಆ್ಯನೋಡ್ ಹೇಳ್ರಿ. ಆಟ್ ಆ್ಯನೋಡ್ Zn gives Zn plus 2 plus ಇದೇನು? ಇದು ಏನು? ಇದು ಏನು? ಎಲೆಕ್ಟ್ರಾನ್ಸ್ ಅವು. ಇಲ್ಲಿ ಆಟ್ ಕ್ಯಾಥೋಡ್ Hg plus
ಹೇಳ್ರಿ. ಇದು ಏನು, ಇದು ಏನು, ಲಿಕ್ವಿಡೋ ಸಾಲಿಡೋ ಗ್ಯಾಸೋ? ಓವರಾಲ್ ರಿಯಾಕ್ಷನ್ Zn plus Hg plus 2 gives Zn plus 2 plus Hg, solid aqueous liquid. ಓಕೆ, ಇಂಟ್ರಡಕ್ಷನ್ಗೆ ಇಷ್ಟು ಸಾಕು ಎಲೆಕ್ಟ್ರೋಕೆಮಿಸ್ಟ್ರಿ. ನಾಳೆ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಒಂದೇ ಸೆಕೆಂಡ್ ಹಿಂಗೆ ಅಂದ್ಕೊಳ್ಳಿನ ಹೊಂಟ್ರೆ ಬ್ಯಾಗ್ ಹಾಕ್ಕೊಂಡು ಏನೇನು ಡಿಸ್ಕಸ್ ಮಾಡಿದ್ವಿ ನಾವು ಇವತ್ತು. ಎಲೆಕ್ಟ್ರೋಕೆಮಿಸ್ಟ್ರಿ ಒಳಗೆ 2 ಟೈಪ್ ಆಫ್ ಇಂಟರಾಕ್ಷನ್ಸ್ ಇರ್ತಾವೆ. ಎದ್ರ ಮತ್ತು ಎದ್ರ ನೋಡು, ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಎಲೆಕ್ಟ್ರಿಸಿಟಿ ನಡು. ಸರ್ಟನ್ ಕೆಮಿಕಲ್ ರಿಯಾಕ್ಷನ್ಸ್ ಕ್ರಿಯೇಟ್ ಅಥವಾ ಪ್ರೊಡ್ಯೂಸ್ ಎಲೆಕ್ಟ್ರಿಸಿಟಿ. ಸೆಕೆಂಡ್ ಕ್ಯಾಟಗರಿ ಒಳಗೆ electricity makes certain chemical reactions happen which wouldn't have happened otherwise. ಅಂದ್ರೆ ನಾವು ಆಗ್ತಿದ್ದಿಲ್ಲ, ನಾವು ಎಲೆಕ್ಟ್ರಿಸಿಟಿ ಕೊಟ್ಟು ಮಾಡ್ಸಾಕತ್ತೀವಿ. ಸೊ ಅದು ಸೆಕೆಂಡ್ ಕೇಸ್. ಇವತ್ತು ನಾವು ಡಿಸ್ಕಸ್ ಮಾಡಿದ್ದು ಫಸ್ಟ್ ಕೇಸು, ಸೆಕೆಂಡ್ ಕೇಸು. ಗ್ಯಾಲ್ವನಿಕ್ ಸೆಲ್ ಈಸ್ ಫಸ್ಟ್ ಕೇಸ್ ಬಿಕಾಸ್ ಗ್ಯಾಲ್ವನಿಕ್ ಸೆಲ್ ಇಸ್ ಅ ಸೆಲ್ ವಿಚ್ ಕನ್ವರ್ಟ್ಸ್ chemical energy to electrical energy. Andre it is a reaction which produces first category and second category now. So electrolytic cell second category. Adu ಏನು ಮಾಡುತ್ತೆ? Converts electrolytic cell converts electrical energy to chemical energy. ಅದ್ರ ಬಗ್ಗೆ ಇನ್ನು ನಾವು ಡಿಸ್ಕಷನ್ಗೆ ಬಂದಿಲ್ಲ, ಮುಂದೆ ಬರ್ತೀವಿ. ಸೊ ನಾವು ಗ್ಯಾಲ್ವನಿಕ್ ಸೆಲ್ ಬಗ್ಗೆ ಡಿಸ್ಕಷನ್ ಸ್ಟಾರ್ಟ್ ಮಾಡಿವಿ. ಡೇನಿಯಲ್ ಸೆಲ್ ಎಕ್ಸಾಂಪಲ್ ತೊಗೊಂಡ್ವಿ, ರಿಯಾಕ್ಷನ್ಸ್ ಬರೆದ್ವಿ, ಸೆಲ್ ರೆಪ್ರೆಸೆಂಟೇಷನ್ ಬರೆದೆ. ವೆರಿ ಮಚ್ ಇಂಪಾರ್ಟೆಂಟ್ ಅನ್ನೋ ವರ್ಡ್ ಲೋನ್. ಅದರಿಂದ ನಮ್ಗೆ ಏನೇನು ಅರ್ಥ ಆಗುತ್ತೆ, ಎಲ್ಲ ಲೈಫ್ ಲೆಸನ್ಸ್ ಅರ್ಥ ಆಗ್ತಾವೆ. ಸೊ ನಿಮಗೂ ಗ್ಯಾಲ್ವನಿಕ್ ಸೆಲ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ಬರೀ ಲೋನ್ ಅನ್ನೋ ವರ್ಡ್ಲೆ. ಸೊ ಅಷ್ಟು ನೀವು ತಲೆಗೆ ಇಟ್ಕೋಬೇಕು. ಆಮೇಲೆ ಇವತ್ತು ನಾ ಒಂದಿಷ್ಟು ಎಕ್ಸಾಂಪಲ್ಸ್, 2 ಎಕ್ಸಾಂಪಲ್ ಮಾಡಿದ್ವಿ. ಏನು ಮಾಡಿದ್ವಿ? ಸೆಲ್ ರೆಪ್ರೆಸೆಂಟೇಷನ್ ಕೊಟ್ರೆ ಓವರಾಲ್ ಸೆಲ್ ರಿಯಾಕ್ಷನ್ ಬರೀಬೇಕು. ಗೊತ್ತಾತಿಲ್ಲ ಈಗ? ಈಗ ನೆಕ್ಸ್ಟ್ ನಾಳೆ ಹೆಂಗೆ ಸ್ಟಾರ್ಟ್ ಮಾಡೋದು, ಒಂದಿಷ್ಟು ಓವರಾಲ್ ರಿಯಾಕ್ಷನ್ ಕೊಡ್ತೀನಿ, ಅದನ್ನು ನೋಡಿ ನೀವು ಸೆಲ್ ರೆಪ್ರೆಸೆಂಟೇಷನ್ ಬರೀಬೇಕು. ಇದನ್ನು ಮಾಡಿ ಮುಂದೆ ಇಲ್ಲಿಂದ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು.